ಬಿಗ್ ಬಾಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ವಾರದ ಸುದ್ದಿ ವಿಶ್ಲೇಷಣೆ ನ್ಯೂಸ್ ಪಂಚ್ ವಿತ್ ARK. ಇದು ಎರಡನೇ ಎಪಿಸೋಡ್. ಕಳೆದ ವಾರ ಉತ್ತರ ಭಾರತದ ಕಾರ್ಮಿಕರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ವಾರದ ಟಾಪಿಕ್ ಏನು ಅಂತ ಹೇಳಿದ್ರೆ ಅದರ ಬಗ್ಗೆ ಬರ್ತೀನಿ ನಾನು. ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಸುದ್ದಿ ವಿಶ್ಲೇಷಕರಾದ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಮುಖ್ಯಸ್ಥರಾದಂತಹ ಅಜ್ಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ರಮೇಶ್ ಕುಟ್ಟಪ್ಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ವಾರದ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೆ. ಮಳೆಗಾಲ ಇದು. ಈ ಮಳೆಗಾಲದ ನಡುವೆಯೂ ಪ್ರವಾಸೋದ್ಯಮ ಮತ್ತೆ ಚರ್ಚೆಗೆ ಬಂದಿದೆ. ಸಾಮಾನ್ಯವಾಗಿ ಇದು ಅನ್ಸೀಸನ್ ಅಂತ ಈ ಪ್ರವಾಸೋದ್ಯಮ ಪರಿಭಾಷೆಯಲ್ಲಿ ಕರೀತಾರೆ. ಆದರೂ ಕೂಡ ಈಗ ಚರ್ಚೆಗೆ ಬಂದಿದೆ. ಕಾರಣ ಇಷ್ಟೇ, ಕೊಡಗು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರವಾಸೋದ್ಯಮ ಬೆಳೀತಾ ಇದೆ. ಆಗಮಿಸ್ತಿರುವಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಕಳೆದ 2 ವರ್ಷದ ಅವಧಿಯಲ್ಲಿ ಜಿಲ್ಲೆಗೆ ಬಂದಂತಹ ಪ್ರವಾಸಿಗರ ಸಂಖ್ಯೆ ಹತ್ರ ಕೋಟಿಯ ಗಡಿಯನ್ನು ಕ್ರಮಿಸಿದೆ ಅಂತಲೇ ಹೇಳಬೇಕು. ಸರ್ಕಾರದ ಲೆಕ್ಕದಲ್ಲಿ ಬಹುತೇಕ 95 ಲಕ್ಷದ ಆಸುಪಾಸಿನಲ್ಲಿ ಈ ಪ್ರವಾಸಿಗರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಅಧಿಕೃತ ಲೆಕ್ಕ, ಅವರ ಲೆಕ್ಕಾಚಾರದಲ್ಲಿ ಅದು ಹೇಗೋ ಮಾಡ್ಕೊಂಡಿದ್ದಾರೆ. ಅವರಿಗೆ ಬೇಕಾದಂದರೆ ಕ್ಯಾಲ್ಕುಲೇಷನ್, ಅವರು ಪ್ರವಾಸೋದ್ಯಮ ಇಲಾಖೆ ವ್ಯಾಪ್ತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಅಷ್ಟು ಅಂಕೆ ಸಿಕ್ಕಿದೆ. ಅದರ ಆಚೆಗೆ ಲೆಕ್ಕಕ್ಕೆ ಸಿಗದಂತಹ ಪ್ರವಾಸಿಗರ ಸಂಖ್ಯೆಯು ಕೂಡ ಜಾಸ್ತಿ ಇರ್ಬೋದು. ಒಟ್ಟಾಗಿ 1 ಕೋಟಿಯನ್ನು ಕ್ರಮಿಸಿದೆ ಅಂತ ಹೇಳ್ಬೋದು. 2023ರಲ್ಲಿ 43.5 ಲಕ್ಷ ಪ್ರವಾಸಿಗರು ಕೊಡಗು ಜಿಲ್ಲೆಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ನಂತರ 24ರಲ್ಲಿ 45.72, ಆಲ್ಮೋಸ್ಟ್ ಅದು 46 ಲಕ್ಷದ ಹತ್ರ. ಈ ವರ್ಷ ಇನ್ನೂ ಅರ್ಧ ಗಡಿಯನ್ನು ಕ್ರಮಿಸಿದೆ. ಈ ವರ್ಷದ್ದು ಅಲ್ಲಿಗೆ 11 ಲಕ್ಷದಷ್ಟು ಪ್ರವಾಸಿಗರು ಬಂದಿದ್ದಾರೆ. ಈ ಪ್ರವಾಸಿಗರ ಸಂಖ್ಯೆ ಬರ್ತಾ ಇರೋದು ಕೊಡಗಿಗೆ ವರವಾಗ್ತಾ ಇದೆಯಾ ಅಥವಾ ಭಾರ ಆಗ್ತಾ ಇದೆಯಾ ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ನಾವು ಕೂಡ ಆ ವಿಚಾರವನ್ನು ಎತ್ಕೊಂಡು ಈ ನ್ಯೂಸ್ ಪಂಚ್ನಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕುಟ್ಟಪ್ಪ ಅವರು, ನೀವು ಅಂಕಿಅಂಶಗಳನ್ನ ಗಮನಿಸಿದಿರಿ. ನೀವು ಕೂಡ ಕೊಡಗು ಜಿಲ್ಲೆಯನ್ನು ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೀರಿ, ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ್ದು. ಆದರೆ ಈ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಒಂದು ಭಾಗವಾಗಿ ಲೆಕ್ಕಿಟ್ಕೊಂಡ್ರೆ, ಮತ್ತೊಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕೊಡಗಿಗೆ ಪೂರಕವಾಗ್ತಾ ಇದೆಯಾ ಅಥವಾ ಭಾರವಾಗ್ತಿದೆಯಾ, ಯಾವ ರೀತಿ ತೆಗೆದುಕೊಳ್ಬೋದು, ಜನ ಯಾವ ರೀತಿ ಇದನ್ನು ಸ್ವೀಕರಿಸಬೇಕು ಅಂತ ನಾವು ಕಳೆದ ವಾರ ಏನು ಚರ್ಚೆ ಮಾಡಿದ್ದೇವೆ, ಉತ್ತರ ಭಾರತದ ಕಾರ್ಮಿಕರ ವಿಚಾರ, ಸೇಮ್ ವಿಚಾರನೂ ಪ್ರವಾಸೋದ್ಯಮದ ಸಂಬಂಧಪಟ್ಟ ಹಾಗೆ ಒಂದೇ ರೀತಿಯ ಅಭಿಪ್ರಾಯ ಅಂತ ಹೇಳಬೇಕಾಗತ್ತೆ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ವಿದ್ಯಮಾನಗಳು ಸಹ ಇದರೊಳಗೆ ಇದೆ. ಹೆಚ್ಚು ಪ್ರವಾಸಿಗರು ಬರ್ತಾರೆ ಅಂತ ಹೇಳುವಾಗ ಪ್ರವಾಸೋದ್ಯಮವನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅವಲಂಬಿಸಿರುವವರು, ಆರ್ಥಿಕ ಶಕ್ತಿಯಾಗಿ ಬಳಸ್ತಿರುವವರಿಗೆ ಬಹಳ ಖುಷಿ ಕೊಡುವಂಥದ್ದು. ಆದರೆ ಪ್ರವಾಸೋದ್ಯಮದಿಂದ ಕೊಡಗಿನ ಪರಿಸರ ಹಾಳಾಗುತ್ತೆ, ಇಲ್ಲಿ ಸಂಸ್ಕೃತಿ ಹಾಳಾಗುತ್ತೆ, ಹೆಸರು ಹಾಳಾಗುತ್ತೆ ಅಂತ ಹೇಳುವವರಿಗೆ ಬಹಳ ಕಿರಿಕಿರಿ ಆಗುವಂಥ, ನೋವಾಗುವ, ಬೇಸರ ಪಡುವಂಥ ವಿಚಾರ. ಈ ವಿಚಾರದಲ್ಲಿ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನಾವು ಯಾವ ನೆಲೆಗಟ್ಟಲ್ಲಿ ಯೋಚನೆ ಮಾಡ್ತೀವಿ ಆ ಥರದ ದೃಷ್ಟಿಕೋನವನ್ನು ಕಾಣುತ್ತೆ. ಪ್ರವಾಸೋದ್ಯಮವನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ 1 ಲಕ್ಷಾಂತರ ಜನ ಅವಲಂಬಿಸಿದಿರುವುದನ್ನು ನಾವು ಗಮನಿಸಬಹುದು. ಅವರಿಗೆ ಬಹಳ ಖುಷಿ ಕೊಡುವಂಥದ್ದು, ಅವರ ಆ್ಯಂಗಲಲ್ಲಿ ಇದು ಬಹಳ ಖುಷಿ ಕೊಡುವಂಥದ್ದು, ಅವರು ಸಂಭ್ರಮಿಸುವಂಥದ್ದು, ಇನ್ನೂ ಸಂಖ್ಯೆ ವೃದ್ಧಿಯಾಗಲಿ ಅಂತ ಹೇಳುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿಯ ಸಭೆ ನಡೆದ ಸಂದರ್ಭದಲ್ಲೂ ಸಹ ಪ್ರವಾಸಿಗರು ಹೆಚ್ಚು ಬರುವಾಗೆ ಆಕರ್ಷಣೆ ಮಾಡೋಕ್ಕೆ ಇನ್ನೇನೇನು ಮಾಡಬೇಕು ಅಂತ ಹೇಳುವ ಚರ್ಚೆಗಳನ್ನು ಅವರು ನಡೆದಿರೋದನ್ನು ನಾವು ಇತ್ತೀಚೆಗೆ ನಡೆದ ವಿದ್ಯಮಾನ, ಅದನ್ನು ಸಹ ನಾವು ಗಮನಿಸಬಹುದು. ಅದೇ ರೀತಿ ಈಗ ಒಂದು ಜಲಪಾತದ ತುಂಬಿದ ಫೋಟೋ ಹಾಕಿದಾಗ ಮೀಡಿಯಾದಲ್ಲಿ ಅದನ್ನು ಬೈತಾರೆ ಕೆಲವರು. ನೀವು ಯಾಕೆ ಹೀಗೆ ಹಾಕಿ ಪ್ರವಾಸಿಗರನ್ನು ಈಚೆ ಕಡೆ ಕಲಿತೀರಾ, ಬಂದು ತೊಂದರೆ ಆಗುತ್ತೆ ಅಂತ ಬಯಸುವಂತನೂ ಮಾಡ್ತಾರೆ. ತೀರಾ ಕಠೋರವಾಗಿ ವಿರೋಧಿಸುವವರು ಪ್ರವಾಸೋದ್ಯಮವನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾವುದೇ ರೀತಿ ಅವಲಂಬಿತ ಆಗದೇ ಇರುವವರು ನೇರವಾಗಿ ಅವ್ರನ್ನ ಕಟುಪಾದಗಳಿಂದ ಟೀಕಿಸ್ತಾರೆ. ಆದರೆ ಬಹುತೇಕ ಪ್ರಮಾಣದ ಜನಸಂಖ್ಯೆಯಲ್ಲಿರುವಂಥ ಜನರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪ್ರವಾಸೋದ್ಯಮವನ್ನು ಇವತ್ತು ಅವಲಂಬಿಸಿಕೊಂಡಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಎರಡೂ ರೀತಿಯ ಅಂಶಗಳಿದೆ. ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ವಿಸ್ತಾರವಾಗಿ ಅಥವಾ ವಸ್ತುನಿಷ್ಠವಾಗಿ ಯೋಚನೆ ಮಾಡಿದಾಗ ಸತ್ಯಾಂಶವನ್ನು ಅರ್ಥಕೊಳ್ಳಬಹುದಾಗಿದೆ. ಪ್ರವಾಸೋದ್ಯಮವನ್ನು, ನಿಯಂತ್ರಿತ ಪ್ರವಾಸೋದ್ಯಮವನ್ನು, ಸುಸ್ಥಿರವಾದಂಥ ಪ್ರವಾಸೋದ್ಯಮನ ಹೇಗೆ ಮಾಡಬೇಕು ಅಂತ ಹೇಳೋದನ್ನು, ಯಾರ್ಯಾರ ಜವಾಬ್ದಾರಿ ಏನೇನಿದೆ ಅಂತ ಹೇಳೋದನ್ನು, ಏನೇನು ಸಮಸ್ಯೆಗಳು ಈಗ ಆಗ್ತಾ ಇದೆ ಅಂತ ಹೇಳೋದನ್ನು ಮುಕ್ತವಾಗಿ ನಾವು ಚರ್ಚೆ ಮಾಡಿಕೊಂಡ್ರೆ ಅಥವಾ ಮುಕ್ತವಾಗಿ ಅದರ ಬಗ್ಗೆ ಗಮನ ಹರಿಸಿದರೆ ಆ ಸಮಸ್ಯೆಗಳು ಆಗದ ರೀತಿಯಲ್ಲಿ ಪ್ರವಾಸೋದ್ಯಮವನ್ನು ಹೇಗೆ ಮುಂದುವರಿಸಬಹುದು ಅಂತ ಹೇಳಿ ಯೋಚನೆ ಮಾಡಿದ್ರೆ ಅದನ್ನು ಕೊಡಗಿನ ಭವಿಷ್ಯಕ್ಕೂ ಅದು ಒಳ್ಳೆಯದು ಅಂತ ಅನಿಸ್ತದೆ. ಈ ಬರ್ತಿರುವಂಥ ಪ್ರವಾಸಿಗರು ಬರ್ತಾ ಇದ್ದಾರೆ, ಲೆಕ್ಕಾಚಾರ ಸಿಗ್ತಾ ಇದೆ. ಈ ಅವ್ರದ್ದು ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ? ಇದು ಬಹುಶಃ ಅದು ಹೇಗೆ ಅಂದರೆ ಅದು ಸುಳ್ಳು ಲೆಕ್ಕಾಚಾರ. ಏಕೆಂದರೆ ಕೊಡಗಿನಲ್ಲಿ 35,000 ಹೆಕ್ಟೇರ್ ಭತ್ತದ ಕೃಷಿ ನಡೀತಿದೆ ಅಂತ ಹೇಳ್ತಾರೆ. ನಿಮಗೆ ಊರೂರು ಹೋದರೆ ಅಲ್ಲಿ ಕಟ್ಟಡ ಕಟ್ಟಿದ್ದಾರೆ, ಪಾಳು ಬಿದ್ದಿದೆ, ವಾಣಿಜ್ಯ ಬೆಳೆಗಳನ್ನು ಬೆಳೀತಿದ್ದಾರೆ.
ಅದನ್ನು ಯಾಕೆ ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅದರ ಪ್ರಮಾಣದಲ್ಲಿ ಗೊಬ್ಬರ ಬರ್ತದೆ, ಗೊಬ್ಬರವನ್ನು ಕಾಫಿಗೆ ಬಳಸ್ಬೋದು, ಇದು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸೋದು. ನಿಜವಾಗಲೂ ಏನು ಕೃಷಿ ಇಲಾಖೆ ಅಂಕಿಅಂಶ ಕೊಡುತ್ತೆ 35,000 ಹೆಕ್ಟೇರ್ ಭತ್ತದ ಕೃಷಿ ಮಾಡ್ತಿದ್ವಿ ಅಂದರೆ ವಾಸ್ತವವಾಗಿ ಅದು ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ, ಇಲ್ಲವೇ ಇಲ್ಲ. ಇಲ್ಲದಿದ್ರೆ ಸುಳ್ಳು ಲೆಕ್ಕವನ್ನು ಕೊಟ್ಟು ಇನ್ನೇನೋ ಅದು ಒಳ್ಳೆ ಉದ್ದೇಶಕ್ಕೆ ಸುಳ್ಳು ಲೆಕ್ಕ ಕೊಡ್ತಿದ್ದಾರೆ ಅಂತ ಸುಮಾರು ವರ್ಷ ಅದೇ ತರ ಲೆಕ್ಕಾಚಾರ ಬರ್ತದೆ. ಒಂದು ಚೂರು ಆ ಕಡೆ ವೇರಿಯೇಷನ್ ಮಾಡ್ಕೊಳ್ತಾರೆ, ಲೆಕ್ಕಾಚಾರ ಅದೇ ರೀತಿ ಅದೇ ರೀತಿ ಇರುತ್ತೆ. ಹೌದು, ಅದೇ ರೀತಿ ಪ್ರವಾಸಿಗರನ್ನು ಸಹ ಯಾವ ರೀತಿಯಲ್ಲಿ ಈಗ ಹೋಮ್ ಸ್ಟೇಗಳ ಬಗ್ಗೆ ಸಕ್ರಮವಾಗಿ ಅಥವಾ ಸರ್ಕಾರದಿಂದ ನಿಯಮಗಳನ್ನು ಪಾಲನೆ ಮಾಡಿರುವ ಹೋಮ್ ಸ್ಟೇಗಳಿಗಿಂತ ಸಾವಿರಾರು ಹೋಮ್ ಸ್ಟೇಗಳು ನೋಂದಾವಣಿ ಆಗದಿರುವ ಹೋಮ್ ಸ್ಟೇಗಳಿದೆ. ಅದರಲ್ಲಿ ಯಾರು ಬರ್ತಾರೆ, ಯಾರು ಬರ್ತಿದ್ದಾರೆ, ಏನು ಬರ್ತಿದ್ದಾರೆ, ಹೇಗೆ ಬರ್ತಿದ್ದಾರೆ ಅಂತ ಹೇಳೋದು, ಯಾರ್ಯಾರು ಬಂದಿದ್ದಾರೆ ಅಂತ ಲೆಕ್ಕಾಚಾರನ ಎಲ್ಲಿ ಇಟ್ಕೊಂಡಿದ್ದಾರೆ, ಯಾವ ಲೆಕ್ಕಾಚಾರವೂ ಇಲ್ಲ, ಅಂಕಿಅಂಶಗಳಿಲ್ಲ. ಬಹುಶಃ 4 ವರ್ಷಕ್ಕೆ ಕೋಟಿ ಏರುವುದು ದೊಡ್ಡದೇನಲ್ಲ, ತಿಂಗಳಿಗೆ ಒಂದು 4,000ನೋ 5,000 ಜನ ಕೊಡಗಿಗೆ ಬಂದಿದ್ದಾರೆ ಅಂತ ಹೇಳೋದು ಅದು ಕಮ್ಮಿ ಅಲ್ಲ. ಬಹುಶಃ ಇದು ಒಂದು ಲೆಕ್ಕಾಚಾರ ಮಾಡಿ, ಈಗ ಹವಾಮಾನ ಇಲಾಖೆ ಹೇಗೆ ಮಾರುತಗಳನ್ನು ಲೆಕ್ಕ ಹಾಕಿ ಮಳೆ ಬರ್ಬೋದು ಅಂತ ಲೆಕ್ಕ ಹಾಕ್ತಾರೋ ಆ ರೀತಿಯೇ ಈ ಪ್ರವಾಸಿಗರು ಇಷ್ಟು ಬಂದಿರ್ತಾರೆ ಅಂತ ಹೇಳುವ ಲೆಕ್ಕವನ್ನು ಇವರು ಹಾಕಿರ್ತಾರೆ. ಅದರಲ್ಲಿ ಅದು ವಾಸ್ತವಕ್ಕೆ ಹತ್ತಿರ ಇದೆಯೋ ಏನೋ ಗೊತ್ತಿಲ್ಲ, ಅದು ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು ಅದು. ಆದರೆ ಪ್ರವಾಸಿಗರು ಒಂದು ತಿಂಗಳಿಗೆ 5,000ಕ್ಕಿಂತ ಹೆಚ್ಚು ಬರ್ತಿರೋದು ಏನು ಕಡಿಮೆ ಅಂತ ಹೇಳೋದು ಕಡಿಮೆ ಅಲ್ಲ ಅಂತ ಅನಿಸ್ತದೆ. ಅದು 1,000 ಜನ, ತಿಂಗಳಿಗೆ ಒಂದು 1,000 ಜನ ಬಂದರೆ ವರ್ಷಕ್ಕೆ 40,000ನೋ ಅಥವಾ ಆ ಥರ ಸಂಖ್ಯೆ ಬರೋದಕ್ಕೆ ದೊಡ್ಡ ಲಕ್ಷ 5 ಲಕ್ಷ ಈ ಜನಸಂಖ್ಯೆಗಿಂತ ಜಾಸ್ತಿ, ಅದು ದೊಡ್ಡ ಲೆಕ್ಕನೂ ಆಗುತ್ತೆ. ಅಥವಾ ಸೀಸನ್ ವೈಸ್ ಬರ್ಬೋದು ಅಂತ ಅನಿಸ್ಬೋದು. ನನಗನ್ಸೋದು ಇವರು ಈ ಪ್ರವಾಸಿ ಕೇಂದ್ರಗಳ ಟಿಕೆಟ್ ಸೇಲ್ ಮಾಡ್ತಾರಲ್ಲ, ಆ ಲೆಕ್ಕಾಚಾರನ ಇಟ್ಕೊಂಡು ಏನಾದ್ರು ಕ್ಯಾಲ್ಕುಲೇಟ್ ಆಗ್ತಾ ಇದ್ದಾರಾ ಹೇಗೆ? ಇಲ್ಲ, ಅದು ಎಲ್ಲಿದೆ ಈಗ ರಾಜ ಸೀಟಲ್ಲಿ ಬರುವಂಥ ಪ್ರವಾಸಿಗರದು ಒಂದು ಲೆಕ್ಕಾಚಾರ. ರಾಜ ಸೀಟಿಗೆ ಬರದೇ ಇರುವಂಥ ಪ್ರವಾಸಿಗರು ಸಹ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ಈಗ ನಿಸರ್ಗದ ಆರಂಭದಲ್ಲಿ ಚೀಟಿ ಕೊಡ್ತಾರೆ, ಅದರಲ್ಲಿ ಇರ್ಬೋದು, ಬಹುಶಃ ಅದ್ರ ಕ್ಯಾಲ್ಕುಲೇಷನ್ಗಳು ಇರ್ಬೋದು. ಆದರೆ ಜನಸಂಖ್ಯೆಗಿಂತ ಹೆಚ್ಚು ಅಷ್ಟು ಪ್ರವಾಸಿಗರನ್ನು ಬರ್ತಿರೋದ್ರಿಂದ ನಾವು ಸಂಖ್ಯೆ ನಿಖರತೆಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದರ ದುಷ್ಪರಿಣಾಮಗಳ ಬಗ್ಗೆ ಎಲ್ಲರೂ ಹೆಚ್ಚು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅನಿಸ್ತದೆ. ಕಳೆದ ವಾರ ನಾವು ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ, ಉತ್ತರ ಭಾರತದ ಕಾರ್ಮಿಕರು ಇಲ್ಲಿ ಬಂದಾಗ ಅವರ ಶ್ರಮದ ಪ್ರತಿಫಲ ನಮಗೂ ಬರಬೇಕು ಅಂತ. ಅದೇ ರೀತಿ ಕೊಡಗಿಗೆ ಪ್ರವಾಸಿಗರು ಬರ್ತಾರೆ, ಇನ್ಕಮ್ ಬರುತ್ತೆ, ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ? ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗ್ತಾ ಇದೆಯಾ? ಕೊಡಗಿನ ಪ್ರವಾಸೋದ್ಯಮ ಸಹ ಯಾವುದು ಸರ್ಕಾರದ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿದಲ್ಲ. ಇಲ್ಲಿಯ ನಿಸರ್ಗ ಮತ್ತು ಇಲ್ಲಿಯ ಜನರಿಂದನೇ ಈ ಪ್ರವಾಸೋದ್ಯಮ ಬೆಳೆದಿರುವಂಥದ್ದು. ಕೊಡಗಿ ಈಗ ಉತ್ತರ ಭಾರತಕ್ಕೋ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಕೋಟೆ ಕೊತ್ತಲೆಗಳು ನೋಡೋದಕ್ಕೆ, ಅರಮನೆ ನೋಡೋದಕ್ಕೆ ಅಥವಾ ಅಣೆಕಟ್ಟು ನೋಡೋದಕ್ಕೆ, ದೊಡ್ಡ ದೊಡ್ಡ ಐತಿಹಾಸಿಕ ಸ್ಮಾರಕಗಳನ್ನು ನೋಡೋದಕ್ಕೆ ಹೋಗ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ. ಕೊಡಗಿನಲ್ಲಿ ನಿಮಗೆ ಅಂಥ ದೊಡ್ಡ ಅರಮನೆಗಳು ಸಿಗೋದಿಲ್ಲ, ಕೋಟೆ ಸಿಗೋದಿಲ್ಲ, ಐತಿಹಾಸಿಕ ಪ್ರದೇಶಗಳು ಸಿಗೋದಿಲ್ಲ. ಇರುವಂಥದ್ದು ನಮಗೆ ಹೆಚ್ಚು ದೊಡ್ಡ ಅಥವಾ ಪ್ರಖ್ಯಾತಿಯನ್ನು ಹೊಂದಿರುವಂಥ ಪ್ರದೇಶ ಕಾವೇರಿ ಉಗಮ ಸ್ಥಾನ ಅಂತ ಹೇಳುವಂಥ ತಲಕಾವೇರಿ ಇಡೀ ಜನರನ್ನು ಗಮನ ಸೆಳೆಯುವಂಥದ್ದು. ಅದರ ಬಗ್ಗೆಯೂ ಭಿನ್ನ ಅಭಿಪ್ರಾಯಗಳಿದೆ. ಅದು ಧಾರ್ಮಿಕ ಕ್ಷೇತ್ರ, ಅದನ್ನು ಪ್ರವಾಸೋದ್ಯಮದ ಭೂಪಟದಲ್ಲಿ ಗುರುತಿಸಿದ್ದಾರೆ, ಅದನ್ನು ಪ್ರವಾಸೋದ್ಯಮದಿಂದ ತೆಗಿಬೇಕು ಅಂತ ಹೇಳುವಂಥದ್ದನ್ನು ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಏನು ಮಲೆನಾಡು ಭಾಗದಲ್ಲಿ ಅವರ ಮನೆಯಲ್ಲೇ ಅತಿಥಿಗಳಿಗೆ ಸತ್ಕಾರ ಕೊಡಬೇಕು, ನಮ್ಮ ಮನೆಗೆ ನಮ್ಮ ರಿಲೇಷನ್ಸ್ಗಳು ಬಂದಾಗ ಹೇಗೆ ಸತ್ಕಾರ ಮಾಡ್ತೀವಿ ಆ ರೀತಿಯಲ್ಲಿ ನಾವು ಅತಿಥಿಗಳನ್ನು ಇಲ್ಲಿ ಸತ್ಕಾರ ಮಾಡಬೇಕು ಅಂತ ಹೇಳುವಂಥ ಒಳ್ಳೆ ಕಲ್ಪನೆಯೊಂದಿಗೆ ಪ್ರಾರಂಭವಾದಂಥದ್ದು ಹೋಮ್ ಸ್ಟೇ ಕಲ್ಪನೆ. ಆದರೆ ಅದರಲ್ಲಿ 80% ಆ ಮೂಲ ಉದ್ದೇಶಕ್ಕೆ ವ್ಯತಿರಿತವಾಗಿ ನಡೀತಾ ಇದೆ. ಇವತ್ತು ಬಾಡಿಗೆಗೆ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ, ಮನೆಯ ಮಾಲೀಕರುಗಳು ಇಲ್ಲದೆ ಬೇರೆ ಕಾರ್ಮಿಕರನ್ನು ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಆಗಲಿ, ಆಹಾರ ಪದ್ಧತಿಗಳನ್ನ ಪರಿಚಯ ಮಾಡೋದಾಗಲಿ, ಇಲ್ಲಿಯ ಜಿಲ್ಲೆಯ ಜನಜೀವನಗಳನ್ನ ಪರಿಚಯ ಮಾಡೋ ಈ ಯಾವ ಪ್ರಕ್ರಿಯೆಗಳು ಹೋಮ್ ಸ್ಟೇಗಳಲ್ಲಿ ನಡೆಸ್ತಾ ಇಲ್ಲ. ಅದು ಒಂದು ನನಗನ್ನಿಸೋದು ಅದರೊಂದಿಗೆ ಅದೇ ರೀತಿ ಹೋಮ್ ಸ್ಟೇ ಒಂದು ವಿಶಾಲವಾಗಿ ಬೆಳೆದಿದೆ. ಅದು ಸಾಧಕ ಅಥವಾ ಬಾಧಕದ ಬಗ್ಗೆ ಇನ್ನೊಂದು ಯೋಚನೆ ಮಾಡುವ. ಹೋಮ್ ಸ್ಟೇಗಳ ಮೂಲಕ ಜನ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಸ್ಟೇ ಉಳಿಯುವ ಇದರಲ್ಲಿ ಬರ್ತಾ ಇದೆ. ಅದೇ ರೀತಿ 20-30ರಷ್ಟು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಈಗಾಗಲೇ ಜಿಲ್ಲೆಯಲ್ಲಿ ಕಾರ್ಯಾರಂಭವಾಗಿದೆ. ಅಷ್ಟೇ ಸಂಖ್ಯೆಯಲ್ಲಿ ಮತ್ತಷ್ಟು ರೆಸಾರ್ಟ್ಗಳು ಪ್ರಾರಂಭ ಆಗುವುದಕ್ಕೆ ಸಿದ್ಧತೆಗಳು ಸಹ ನಡೆಯುತ್ತಿರುವಂಥದ್ದು. ಅದೊಂದು ದೊಡ್ಡ ಜಗತ್ತು. ಆ ಜಗತ್ತಿಗೆ ಯಾರು ಹೋಗೋಕ್ಕೆ ಆಗದ ರೀತಿಯಲ್ಲಿ ಕೊಡಗಿನೊಳಗೆ ಇನ್ನೊಂದು ಜಗತ್ತನ್ನು ಕೊಡಗಿನವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕಾರ್ಯ ಆರಂಭ ಮಾಡ್ತಿರುವಂಥದ್ದು. ಅದರೊಳಗೆ ಗೇಟ್ ಬಂದಿರುತ್ತೆ, ಸೆಕ್ಯೂರಿಟಿ ಅವರು ಇರ್ತಾರೆ, ಅವರು ಬರುವ ಗೆಸ್ಟ್ಗಳು ಮಾತ್ರಕ್ಕೆ ಪ್ರವೇಶ ಕೊಡ್ತಾರೆ, ಸ್ಥಳೀಯರಿಗೆ ಯಾರಿಗೆ ಅವಕಾಶಗಳಿರೋದಿಲ್ಲ. ಅಲ್ಲಿ ಏನು ನಡೀತಿದೆ ಅಂತ ಹೇಳುವಂಥ ಯಾವ ಪರಿಜ್ಞಾನಗಳಿಲ್ಲ. ರೆಸಾರ್ಟ್ ಕಾರಣಕ್ಕಾಗಿ ಒಂದಿಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಪ್ರವಾಸಿ ತಾಣಗಳಿಗೆ ಅಗತ್ಯವಾದಂಥ ಮೂಲ ಸೌಲಭ್ಯಗಳು ಇಲ್ಲ. ಈಗ ಪ್ರವಾಸಿಗರು ಜಲಪಾತಗಳನ್ನು ವೀಕ್ಷಣೆ ಮಾಡುವ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಬೇಕಾದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಭದ್ರತೆ ಇರ್ಬೋದು, ಬಹುತೇಕ ಯಾವುದೂ ಇಲ್ಲ. ಪ್ರವಾಸಿಗರಿಗೆ ಆ ಯಾವುದೇ ವ್ಯವಸ್ಥೆಗಳು, ಊಟೋಪಚಾರದ ವ್ಯವಸ್ಥೆಗಳಾಗಲಿ ಆ ಥರದ ಯಾವುದೇ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಇದು ಸರ್ಕಾರದ ಮೂಲಕ ಆದಂಥ ಪ್ರವಾಸೋದ್ಯಮದ ಬೆಳವಣಿಗೆಗಳಲ್ಲ, ಸ್ವಯಂ ಜನರೇ ಮೂಲಕ ಅಭಿವೃದ್ಧಿ ಕಂಡಿರುವಂಥದ್ದು. ಹಾಗಾಗಿ ಮತ್ತೆ ಅದರೊಂದಿಗೆ
ಏನು ಪರಿಕಲ್ಪನೆಗಳೇನಿತ್ತು, ರೆಸಾರ್ಟ್ ಇರಲಿ, ಹೋಮ್ ಸ್ಟೇ ಇರಲಿ, ಸ್ಥಳೀಯರೇ ಮಾಡಿದಾಗ ಅವರಿಗೆ ಯಾವಾಗ ಕಾಫಿಯ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿಯಿತು, ಬದುಕಿಗೆ ಪರ್ಯಾಯವಾದಂಥ ವ್ಯವಸ್ಥೆ ಅಂತ ಹೇಳುವ ರೀತಿಯಲ್ಲಿ ಬಿಂಬಿತ ಆಗಿತ್ತು. ಕಾಫಿಗೆ ಹೇಗೆ ತೆರಿಗೆ ವಿನಾಯಿತಿ ಇದೆಯೋ ಅದೇ ರೀತಿ ಪ್ರವಾಸೋದ್ಯಮದ ವಲಯದಲ್ಲಿರುವವರಿಗೂ ಸಹ ತೆರಿಗೆ ವಿನಾಯಿತಿ ಇದೆ. ಇವತ್ತು ಹೋಮ್ ಸ್ಟೇಗಳಿಗೆ ಯಾವುದೇ ತೆರಿಗೆ ವಿಧಿಸ್ತಾ ಇಲ್ಲ, ಯಾವುದೇ ರೀತಿಯ ತೆರಿಗೆಗಳನ್ನು ಅವ್ರ ಮೇಲೆ ವಸೂಲಿ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗಿದೆ ಅಂದರೆ ಅನಿಯಂತ್ರಿತ ನಿಯಂತ್ರಣ ಇಲ್ಲದ ಪ್ರವಾಸೋದ್ಯಮ ನಡೀತಾ ಇದೆ. ಆ ನಿಯಂತ್ರಿತ ಪ್ರವಾಸೋದ್ಯಮನೇ ಮಾರಕವಾಗಿ ಪರಿಣಾಮ ಆಗ್ತಿರುವಂಥದ್ದು. ಅದರೊಂದಿಗೆ ಈ ಉದ್ಯಮವನ್ನು ಸ್ಥಳೀಯರು ಸಹ ತೊಡಗಿಸ್ಕೊಂಡಿದ್ದಾರೆ. ಹೋಮ್ ಸ್ಟೇ ರೆಸಾರ್ಟ್ಸ್ಗಳು ಸ್ಥಳೀಯರು ಇರೋದು ಇದೆ. ಹೊರತುಪಡಿಸಿದಂತೆ ಇವಾಗ ಬಂಡವಾಳಶಾಹಿಗಳು, ಬೇರೆ ಬೇರೆ ಸಂಸ್ಥೆಗಳು, ರಾಜಕಾರಣಿಗಳು ಅಥವಾ ಉದ್ಯಮಿಗಳು ತಮ್ಮ ಸಂಪಾದನೆಯನ್ನು ಇಲ್ಲಿ ಪ್ರವಾಸೋದ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತಿರುವುದನ್ನು ನಾವು ಗಮನಿಸಬಹುದು. ಇದು ಬಹಳ ಅಪಾಯಕಾರಿ ಆಗಿರುವಂಥದ್ದು. ಮತ್ತು ಇವಾಗ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು ಅಥವಾ ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಇದರಲ್ಲೂ ಸಹ ಹೆಚ್ಚಾಗಿ ಉತ್ತರ ಭಾರತದ ಕಾರ್ಮಿಕರು ಆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಸಹ ನಾವು ಗಮನಿಸಬಹುದು. ಸ್ಥಳೀಯವಾಗಿ ಒಂದು ರೆಸಾರ್ಟ್ ಪ್ರಾರಂಭವಾದ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾದಾಗ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ ಅಂತ ಹೇಳೋದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದರು. ಆದರೆ ಕೆಲವು ಹುದ್ದೆಗಳನ್ನು ಕೊಟ್ಟು, ಅದು ಯಾವ ಹುದ್ದೆಯನ್ನು ಕೊಡ್ತಾರೆ ಅಂದರೆ ಸ್ಥಳೀಯರನ್ನ ನಿಯಂತ್ರಿಸೋಕ್ಕಾಗಿ ಯಾರನ್ನೊಬ್ಬರ ಮ್ಯಾನೇಜರ್ ಆಗಿ ಗುರುತಿಸ್ಕೊಳ್ಳೋಕ್ಕಾಗಿ ಯಾರನ್ನೊಬ್ಬನ ಕೊಡ್ತಾರೆ. ಉಳಿದೆಲ್ಲ ಕೆಲಸಗಳನ್ನು ಹೊರ ರಾಜ್ಯದಿಂದ ಬಂದವರನ್ನ ಆ ಕೆಲಸಗಳಿಗೆ ಬಳಸ್ಕೊಳ್ಳೋದನ್ನು ನೋಡಬಹುದು. ಸೆಕ್ಯೂರಿಟಿ ಅವರನ್ನ ನಮ್ಮವ್ರು ಕೊಟ್ಟಿರ್ತಾರೆ. ಅಲ್ಲಿ ಕಾಣುವಾಗೆಲ್ಲ ನಮ್ಮವ್ರು ಸೆಕ್ಯೂರಿಟಿ ಅವನಂತ ಹೇಳಿ ಕೆಲಸಕ್ಕಿದ್ದಾರೆ ಅಂತ ಭಾವನೆ ಬರಲಿ ಅಂತ ಹೇಳುವ ರೀತಿಯಲ್ಲಿ ಇದ್ದಾರೆ. ಒಂದಷ್ಟು ರೆಸಾರ್ಟ್ಗಳು ಸ್ಥಳೀಯ ಜನರಿಗೂ ಕೆಲಸ ಕೊಟ್ಟಿದ್ದು ಇದೆ. ಅಥವಾ ಅದಕ್ಕೆ ಕ್ವಾಲಿಫೈಡ್ ಅಲ್ಲ, ಇಲ್ಲಿ ಅವರು ಆ ಕ್ವಾಲಿಫೈಡ್ ಆಗೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಇರುವಂಥ ಎಲ್ಲ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಸ್ಥಳೀಯರು ಮುಂದೆ ಬರೋದಿಲ್ಲ, ಅವರಿಗೆ ಆಸಕ್ತಿ ವಹಿಸೋದಿಲ್ಲ ಅಂತ ಹೇಳುವ ಟೀಕೆ ಟಿಪ್ಪಣಿಯನ್ನು ಸಹ ಹೇಳ್ತಾ ಇರುವಂತನೂ ಸಹ ನಾವು ಗಮನಿಸಬಹುದು. ಅದಕ್ಕೆ ಪೂರಕವಾಗಿ ಈಗ ಒಂದು ರೆಸಾರ್ಟ್ ಆದಾಗ ಅಲ್ಲಿ ಇರುವಂತಹ ಸ್ಟಾಫ್ಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತಿದೆ. ಆದರೆ ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ಆಗೋದಿಲ್ವಾ? ಜಿಲ್ಲಾಡಳಿತ ನಿಟ್ಟಿನಲ್ಲಿ ಗಮನ ಹರಿಸ್ಕೊಂಡು. ಹೌದು, ಅಲ್ಲ, ಅದನ್ನು ಮಾಡಿದರೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳಾಗುತ್ತೆ. ಈಗ ನಾವು ಏನು ತೆರಿಗೆ ವಿನಾಯಿತಿಯಲ್ಲಿ ಸ್ಥಳೀಯವಾಗಿ ಉದ್ಯೋಗ ಅವಕಾಶದ ಪರಿಕಲ್ಪನೆಗಳೊಂದಿಗೆ ನಮ್ಮ ಮನೆಯ ಅತಿಥಿಗಳನ್ನು ಹೇಗೆ ಸತ್ಕರಿಸ್ತೀವಿ ಅದರ ಮೂಲಕ ಮಾಡೋದಾದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅದು ಆಗುತ್ತೆ, ಜವಾಬ್ದಾರಿಯಿಂದ ನಡಿಬೇಕು. ಆದರೆ ಅದು ನಡೆಯದೇ ಇರುವುದೇ ಲೋಪ ಇರುವಂಥದ್ದು. ಜಿಲ್ಲಾಡಳಿತಕ್ಕಾಗಲಿ ಆಡಳಿತ ವ್ಯವಸ್ಥೆಗಾಗಲಿ ಯಾವುದೇ ನಿಯಂತ್ರಣಗಳಿಲ್ಲ ಇಲ್ಲಿ. ನಿಮಗೆ ಯಾವಾಗ ನಿಯಂತ್ರಣ ಬರುತ್ತದೆ? ಅವರಿಗೆ ಏನಾದರೂ ಒಂದು ಕಟ್ಟುಪಾಡು ಇದ್ದಾಗ, ಈಗ ಅವರಿಗೆ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಹೇಳಿದಾಗ, ಅಥವಾ ಆ ಹೋಮ್ ಸ್ಟೇಗೆ ಅಥವಾ ರೆಸಾರ್ಟ್ಗಳಿಗೆ ಬರುವ ಟೂರಿಸ್ಟ್ಗಳೇನಿದ್ದಾರೆ ಅವರ ಸಂಖ್ಯೆಗೆ ಆಧಾರದಲ್ಲಿ ಒಂದಿಷ್ಟು ಪ್ರಮಾಣದ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅವರು ಹೋಗಿ ದಾಖಲಾತಿಗಳನ್ನು ಚೆಕ್ ಮಾಡ್ಬೋದು. ಎಷ್ಟು ಜನ ಬಂದಿದ್ದಾರೆ ವೆರಿಫೈ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು, ಅದಕ್ಕೆ ಬೇರೆ ಬೇರೆ ಪ್ರೋಸೆಸ್ಗಳನ್ನು ಮಾಡ್ಬೋದು. ಅವರಿಂದ ನಮಗೆ ಏನೂ ಆದಾಯ ಬರೋದಿಲ್ಲ, ನಮಗೆ ಏನೂ ಇಲ್ಲ ಅಂತ ಹೇಳಿದಾಗ ಯಾರೂ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ನಮಗೇನು ಅದರ ಜವಾಬ್ದಾರಿಯೇ ಬೇಡ ಅಂತ ಹೇಳುವ ರೀತಿಯಲ್ಲಿ ನಾವು ಆಡಳಿತ ವ್ಯವಸ್ಥೆ ಅಥವಾ ಇಡೀ ವ್ಯವಸ್ಥೆ ಆ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಇಲ್ಲಿ ನೋಡಿ, ನಾನು ಅನಿಸೋದು ಇದರಲ್ಲಿ ಪ್ರವಾಸೋದ್ಯಮದ ಉದ್ಯೋಗ ಅವಕಾಶದ ಆರ್ಥಿಕ ಶಕ್ತಿಯಾಗಿ ಒಂದಿಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆ ಜನ ಬಳಸ್ತಾ ಇದ್ದಾರೆ. ಈಗ ನೇರವಾಗಿ ಹೋಮ್ ಸ್ಟೇ ನಡೆಸ್ತಿರುವವರು, ರೆಸಾರ್ಟನ್ನು ನಡೆಸ್ತಿರುವಂಥವರು, ಅಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ, ಉದ್ಯೋಗದ ಮೂಲಕ ಅವರ ಬದುಕಿಗೆ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಥಿಂಗ್ಸ್ ಪರ್ಚೇಸ್ ಮಾಡುವಾಗ ಅಂಗಡಿ ಮುಂಗಟ್ಟುಗಳಿಗೆ ವ್ಯಾಪಾರ ವಹಿವಾಟು ಆಗಲೂಬಹುದು ಅಂತ ಕಾರಣಕ್ಕಾಗಿ ವರ್ತಕರಿಗೆ ಅದರಿಂದ ಯೂಸ್ ಆಗುತ್ತೆ. ಸಾಂಬಾರು ಪದಾರ್ಥಗಳು ಅಥವಾ ಗಿಫ್ಟ್ ಐಟಮ್ಸ್ಗಳನ್ನು ಕೊಡುವಂಥದ್ದು, ದಿನಸಿ ಪದಾರ್ಥಗಳನ್ನು ತಗೊಳ್ಳೋದು, ಈ ಥರ ವ್ಯಾಪಾರ, ಬೇರೆ ಬೇರೆ ವ್ಯಾಪಾರ ಉದ್ಯಮಗಳಿಗೂ ಸಹ ಅದು ಲಾಭವಾಗುವಂತ ನೋಡ್ಬೋದು. ಅದೇ ರೀತಿ ಟ್ಯಾಕ್ಸಿಗಳಿಗೆ, ವಾಹನಗಳಿಗೆ ಅವರ ಪ್ರವಾಸಿಗರನ್ನ ಕರ್ಕೊಂಡು ಬರುವುದು, ಹೋಗುವಂಥದ್ದು, ಅಥವಾ ಟೂರಿಸ್ಟ್ ಗೈಡ್ಗಳು, ಇವರಿಗೆಲ್ಲ ಅದರಿಂದ ಲಾಭ ಆಗುವಂಥದ್ದು ಇರ್ಬೋದು. ಪರೋಕ್ಷವಾಗಿಯೂ ಸಹ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ಮಾಡಿದಾಗ, ಪರ್ಚೇಸ್ ಮಾಡಿದಾಗ ಸಹ ಕೆಲವು ಸಲ ಲಾಭ ಆಗುತ್ತೆ. ಈಗ ಕೆಲವರು ನೋಡಿ, ಈಗ ರೆಸಾರ್ಟಲ್ಲಿ ಉಳಿತಾರೆ, ಅಲ್ಲಿ ಬರುವಂಥ ಡ್ರೈವರ್ಸ್ಗಳು ಬಂದು ಯಾವುದೊಂದು ಅವರ ಬಜೆಟ್ಗೆ ತಕ್ಕ ಹಾಗೆ ಯಾವುದೊಂದು ಊರಿನಲ್ಲಿರುವಂಥ ಹೋಟೆಲಲ್ಲಿ ಉಳಿತಾರೆ. ಆಗ ಆ ಹೋಟೆಲಿಗೆ ಬಿಸ್ನೆಸ್ ಆಗ್ಬೋದು ಅಂತ ಕಾರಣಕ್ಕಾಗಿ ಇರ್ತದೆ. ಹೀಗೆ ಬಹುಶಃ 1 ಲಕ್ಷದಷ್ಟು ಜನ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಇದರಲ್ಲಿ ಒಂದಿಷ್ಟು ಅವಲಂಬಿತರಾಗಿರುವಂಥ ಕೊಡಗಿನ ಜನಸಂಖ್ಯೆಯಲ್ಲಿ ಒಂದು 20% ಜನ ಅದರಿಂದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಲಾಭ ಪಡ್ಕೊಳ್ತಿರುವುದನ್ನು ನಾವು ಗಮನಿಸ್ಬೋದು. ಇದರಲ್ಲಿ ದೊಡ್ಡದಾಗಿ ದುಷ್ಪರಿಣಾಮ ಬೀರುತ್ತಿರುವಂಥದ್ದು ಏನಂತ ಹೇಳಿದ್ರೆ, ಒಂದು ಕೊಡಗಿನ ಬಗ್ಗೆ ಇರುವಂಥ ಭಾವನೆ ಕೆಟ್ಟ ದೃಷ್ಟಿಗೆ ಬರುವ ರೀತಿಯಲ್ಲಿ ಆಗಿದೆ. ಅದು ಯಾಕೆ ಅಂತ ಹೇಳಿದ್ರೆ, ಕೆಲವು ಸಲ ಹಲವಾರು ಘಟನೆಗಳು ಸಹ ನಾವು ಗಡಿದಿದ್ದು ಅಥವಾ ಕೆಟ್ಟ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು ಸಹ ಗಮನಿಸ್ಬೋದು. ಯಾಕೆಂದರೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಗಮನಿಸ್ತಾ ಇಲ್ಲ. ಈಗ ನಾನೇ ಸಾಕಷ್ಟು ಬಾರಿ ಕೆಲವ್ರನ್ನ ಉದ್ಯಮ ನಡೆಸ್ತಿರುವವ್ರನ್ನ ವಿಚಾರಿಸಿದಾಗ ನಾವು ಗೆಸ್ಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ಬರುವವರು ಕಾರ್ಡ್ ತಗೊಳ್ತೀವಿ, ಅವ್ರ ಸಂಬಂಧಗಳು, ಅವ್ರು ಯಾರಾದರೂ ನಮಗೇನು ಅಂತ ಹೇಳುವ ರೀತಿಯಲ್ಲಿ ಭಾವನೆ ಕೇಳಕ್ಕೆ ಹೋಗಲ್ಲ, ಚೆಕ್ ಮಾಡಕ್ಕೆ ಹೋಗಲ್ಲ. ಅಷ್ಟು ಅದರ ಅವಶ್ಯಕತೆ ನಮಗೆ ಇಲ್ಲ ಅಂತ, ಅವರ ಐಡೆಂಟಿ ಕಾರ್ಡ್ ಇದ್ರೆ ಸಾಕು, ನಮಗೆ ಅಷ್ಟೇ ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ತೀವಿ, ಅವ್ರು ಯಾರಾದರೂ ಏನೋ ಕೇಳಕ್ಕೆ ಹೋಗಲ್ಲ, ವೆರಿಫಿಕೇಶನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಆಗಿದೆ. ಹಾಗೆ ಒಂದು ಹೋಮ್ ಸ್ಟೇಲಿ ಕೊಲೆಯಾಗಿದ್ದು ಇದೆ, ಬೇರೆ ಬೇರೆ ಚಟುವಟಿಕೆಗಳು, ಕೆಟ್ಟ ರೀತಿಯ ಚಟುವಟಿಕೆಗಳು ನಡೆದಿದ್ದು ಸಹ ನಾವು ಅದನ್ನು ಗಮನಿಸಬಹುದು. ಅಥವಾ ಮಾತುಗಳನ್ನು ಅಲ್ಲೊಂದು ಇಲ್ಲೊಂದು ಕೇಳುವಂತ ಇರ್ಬೋದು. ಪ್ರಕರಣ ಅಧಿಕೃತವಾಗಿ ದಾಖಲಾಗಿರುವಂಥದ್ದು ಕಡಿಮೆ ಇರ್ಬೋದು, ಅದು ಚರ್ಚೆ ಆಗುವಂಥದ್ದು, ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ಹೆಸರು ಹಾಳಾಗುತ್ತೆ ಅಂತ ಕಾರಣಕ್ಕಾಗಿ ಬೇರೆ ಬೇರೆ ಮುಚ್ಚಿ ಹಾಕಿರುವಂಥದ್ದು, ಅಲ್ಲಿಯೇ ಮುಚ್ಚಿ ಹಾಕಿರುವಂಥ ಪ್ರಕರಣಗಳು ಸಹ ನಾವು ಗಮನಿಸಬಹುದು. ಹಾಗಾಗಿ
ಅದೇನಾಗುತ್ತೆ ನನಗನ್ನಿಸ್ತದೆ ಗೋವಾ ರೀತಿಯಲ್ಲಿ ಅಥವಾ ಥಾಯ್ಲೆಂಡ್ ರೀತಿಯಲ್ಲಿ ಅಥವಾ ಪಟಾಯಿ ರೀತಿಯಲ್ಲಿ ಕೊಡಗಿಗೆ ಹೆಸರು ಬಂದರೆ ಕೊಡಗಿಗೆ ಇರುವಂತಹ ಸೇನಾ ಪರಂಪರೆಯ ಮೂಲಕ, ಕ್ರೀಡೆಯ ಮೂಲಕ, ಇಲ್ಲಿಯ ಪರಿಸರದ ಮೂಲಕ, ನಿಸರ್ಗದ ಮೂಲಕ, ಅಥವಾ ಕಾವೇರಿಯ ಉಗಮ ಸ್ಥಾನ ಅಂತ ಕಾರಣಕ್ಕಾಗಿ, ಅಥವಾ ಇಲ್ಲಿಯವರ ಒಳ್ಳೆತನಕ್ಕಾಗಿ ಏನು ಹೆಸರು ಪಡೆದಿದೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜಲತಿಮ್ಮಯ್ಯ ಅಂತ ಅವ್ರು ಹುಟ್ಟಿದ ಊರು ಅಂತ ಹೇಳುವಂಥದ್ದು, ತಲಕಾವೇರಿ ಉಗಮ ಸ್ಥಾನ ಅಂತ ಹೇಳುವಂಥದ್ದು, ಈ ಎಲ್ಲ ಕಾರಣಗಳಿಗೆ ಏನು ಹೆಸರನ್ನು ಪಡ್ಕೊಂಡಿದೆ ಕೊಡಗು, ಅದಕ್ಕೆ ಕಳಂಕ ಆಗುವ ರೀತಿಯಲ್ಲಿ ಪ್ರವಾಸೋದ್ಯಮ ಕಪ್ಪು ಚುಕ್ಕೆಯಾಗಿ ಇರುವಂಥದ್ದನ್ನು ನಾವು ಅದರಲ್ಲೂ ಒಂದು ಗಮನಿಸಬಹುದು. ಅದರೊಂದಿಗೆ ಪ್ರವಾಸೋದ್ಯಮದಿಂದ ನೇರವಾಗಿ ಆಗ್ತಿರುವಂಥ ದೊಡ್ಡ ದುಷ್ಪರಿಣಾಮ ಅಂದರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಕ್ತಿರುವಂಥದ್ದು ಬಹಳ ಅಪಾಯಕಾರಿಯಾಗಿ ಬೆಳೀತಿರುವಂಥದ್ದು. ನೀವು ಎಲ್ಲ ಮುಖ್ಯ ರಸ್ತೆಗಳನ್ನು ಗಮನಿಸಿ, ಬಾಟಲಿಗಳು, ಪ್ಲಾಸ್ಟಿಕ್ಗಳನ್ನ ಹೇರಳ ಪ್ರಮಾಣದಲ್ಲಿ ನಾವು ಗಮನಿಸಬಹುದು. ಅದನ್ನ ಇಲ್ಲಿ ಸ್ಥಳೀಯರು ಅದನ್ನ ಅಭಿಯಾನದ ಮೂಲಕ ಸ್ವಚ್ಛತೆ ಕಾರ್ಯಕ್ರಮ ಅದನ್ನ ಮಾಡಿಕೊಂಡು ಅದನ್ನ ಕ್ಲೀನ್ ಮಾಡುವಂತ ಕೆಲಸ, ಯಾರೋ ಬಂದ ಪ್ರವಾಸಿಗರು ತ್ಯಾಜ್ಯಗಳನ್ನು ಬಿಸಾಕಿ ಹೋಗುವಂಥದ್ದು, ಇಲ್ಲಿ ಅವರನ್ನು ಕ್ಲೀನ್ ಮಾಡುವಂಥದ್ದು, ಅವ್ರಿಗೆ ಎಜುಕೇಟ್ ಮಾಡೋಕ್ಕಾಗಲ್ಲ. ಯಾರೋ ಪ್ರವಾಸಿಗರು ಬಂದು ಎಷ್ಟು ಹೋಗ್ತಾರೆ, ಇಲ್ಲಿ ಮಾಡುವಂಥ ಅಭಿಯಾನದಿಂದ ಅವರೇನು ಜಾಗೃತರಾಗೋದಿಲ್ಲ. ಅದಕ್ಕೆ ಏನು ಬಿಗಿಯಾನ ಆಗಬೇಕು ಅಂತ ಹೇಳಿ ಯೋಚನೆ. ತುಂಬ ಜನರಿಗೆ ಬೇಸರ ಇರುವುದು ಅದೇ, ಯಾವುದು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕ್ತಾರೆ ಅಂತ ಹೇಳುವಂಥದ್ದು. ಇತ್ತೀಚೆಗೆ ಬರುತ್ತಿರುವಂಥ ಹೆಚ್ಚಿನ ಪ್ರವಾಸಿಗರು ಹಣದ ಆರ್ಥಿಕವಾಗಿ ನಿಯಂತ್ರಣ ಮಾಡುವುದಕ್ಕೆ ಅಥವಾ ಖರ್ಚು ವೆಚ್ಚವನ್ನು ಕಡಿಮೆ ಮಾಡೋದಕ್ಕಾಗಿ ಅವರು ವೆಹಿಕಲಲ್ಲೇ ರಸ್ತೆ ಬದಿಯಲ್ಲಿ ಇಟ್ಟುಕೊಂಡು ಊಟೋಪಚಾರವನ್ನು ಮಾಡುವಂಥದ್ದು. ಭಾಗಮಂಡಲದಲ್ಲಿ ನಿಮಗೆ ಗೊತ್ತಿದೆ, ಒಂದು ದೊಡ್ಡ ಬಸ್ ಬಂದು ಅಡಿಗೆಗೆಲ್ಲ ಮಾಡಿ ಅವರು ಸ್ಥಳೀಯರು ಗಲಾಟೆ ಮಾಡಿ ಅದೊಂದು ವಿಷಯವಾಗಿ ವಿಡಿಯೋ ಮಾಡಿ ಎಲ್ಲ ಹಂಚಿಕೆ ಹಾಕಿದ್ರು. ಸಾಕಷ್ಟು ಬಾರಿ ಕೆಲವರು ಕಸವನ್ನು ಎಷ್ಟು ಹೋಗುವಾಗ ಅವ್ರನ್ನ ಹಿಡಿದು ವೆಹಿಕಲಲ್ಲಿ ವಾಪಸ್ ತೆಗೆದುಕೊಂಡು ಹೋಗಿರುವಂಥದ್ದು, ಅದೊಂದೆರಡು ಪ್ರಕರಣಗಳು ನಡೆದಿರ್ಬೋದು. ಆ ತ್ಯಾಜ್ಯದ ವಿಲೇವಾರಿ ಆಗುತ್ತಿರುವಂಥದ್ದು ಸಹ ದೊಡ್ಡ ತೊಂದರೆ ಆಗ್ತಿರುವಂಥದ್ದು. ಇವನ್ ನೋಡಿ, ಈಗ ಮಡಿಕೇರಿಯಲ್ಲೇ ಹೆಚ್ಚು ಹೋಮ್ ಸ್ಟೇಗಳಿದೆ. ಕೊಡಗಿನಲ್ಲೇ ಮಡಿಕೇರಿಗೇನೆ ಅಥವಾ ಮಡಿಕೇರಿ ಸುತ್ತಮುತ್ತಲ ಪ್ರದೇಶಕ್ಕೆ ಹೇರಳ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಿರುವಂಥದ್ದು. ಕೊಡಗಿನ ಬಿತ್ತರೆ ಪ್ರದೇಶಗಳಿಗಿಂತ ಹೆಚ್ಚಿನ ಪ್ರಮಾಣದ ಅಥವಾ 50% ಹೆಚ್ಚಿನ ಪ್ರವಾಸಿಗರು ಬಂದು ಉಳಿತಿರೋದು ಮಡಿಕೇರಿ ಮತ್ತು ಸುತ್ತಮುತ್ತಲಿನ ಊರುಗಳು, ಒಂದು 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಏನು ಪ್ರದೇಶಗಳಿದೆ ಅಲ್ಲೇ ಹೆಚ್ಚಿನ ಪ್ರವಾಸಿಗರು ಉಳಿತಿರುವಂಥದ್ದು. ಆವಾಗ ಸ್ಥಳೀಯ ಸಂಸ್ಥೆಗೆ ಇವರ ಕಸ ವಿಲೇವಾರಿ ಮಾಡೋದು ಅವರಿಗೆ ಬರ್ಡನ್. ಕಸ ವಿಲೇವಾರಿಯಿಂದ ಆಗುವಂಥ ಸಮಸ್ಯೆಗಳನ್ನು ನೀವು ಗಮನಿಸಬಹುದು. ಊರಿನ ತೊಂದರೆಗಳನ್ನು ಅದು ದೊಡ್ಡ ರೀತಿಯಲ್ಲಿ ಕಸ ವಿಲೇವಾರಿಗೆ ಸಂಬಂಧಪಟ್ಟ ಅದು ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳಾಗ್ತಿರುವಂಥದ್ದು. ಇದಕ್ಕೆ ಏನು ಮಾಡಬೇಕಾಗುತ್ತಂತೆ, ಸರ್ಕಾರವೇ ಒಂದು ಆದೇಶವನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕಾಗುತ್ತೆ. ನನಗೆ ಅನಿಸೋದು ಇದೊಂದು ಉದ್ಯಮವಾಗಿ ಪರಿವರ್ತನೆಗೊಂಡಿರುವ ಕಾರಣಕ್ಕಾಗಿ ಅದಕ್ಕೆ ಒಂದು ನಿಗದಿತವಾದಂಥ ತೆರಿಗೆ ವಿಧಿಸುವುದೇ ಒಳ್ಳೆಯದು. ಇದನ್ನು ಬಹುಶಃ ಉದ್ಯಮ ನಡೆಸ್ತಿರುವವರಿಗೆ ಅದು ಖುಷಿ ಆಗ್ಲಿಕ್ಕಿಲ್ಲ, ಕಹಿ ಅನಿಸ್ಬೋದು. ಆದರೆ ನಿಯಂತ್ರಿತ ಪ್ರವಾಸೋದ್ಯಮ ಆಗಬೇಕು ಅಂತ ಹೇಳುವಂತ ಪರಿಕಲ್ಪನೆ ಏನಿತ್ತು ಅದು ಸಾಧ್ಯ ಆಗಲಿಲ್ಲ. ಭವಿಷ್ಯದ ಬಗ್ಗೆ ನೋಡಿದಾಗ ಇದಾದ್ರೆ ಸ್ವಯಂ ನಿಯಂತ್ರಣವನ್ನ ಮಾಡೋದಾಗಿದ್ರೆ, ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಕೊಡಗಿಗೆ ಸಮಾಜಕ್ಕೆ ಕಳಂಕ ಬರದ ರೀತಿಯಲ್ಲಿ ಈ ಉದ್ಯಮವನ್ನು ನಡೆಸ್ಕೊಂಡಿದ್ದಿದ್ರೆ, ಸ್ವಯಂ ಪ್ರೇರಿತವಾಗಿ ಸ್ವಯಂ ನಿಯಂತ್ರಣವನ್ನ ಯಾವ ಉದ್ಯಮ ನಡೆಸ್ತಿರುವವರು ತೆಗೆದುಕೊಂಡಿದ್ದಿದ್ರೆ ಈ ಮಾತನ್ನು ಹೇಳುವಂಥ ಅವಶ್ಯಕತೆಗಳಿರಲಿಲ್ಲ. ಹದ್ದು ಮೀರಿ ಹೋಗಿರುವ ಕಾರಣಕ್ಕಾಗಿ, ಅದು ಕೈ ಮೀರಿ ಹೋಗುವ ಹಂತಕ್ಕೆ ತಲುಪಿರೋ ಸಂದರ್ಭದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡು ಆಡಳಿತ ವ್ಯವಸ್ಥೆ ಒಂದು ನಿಯಂತ್ರಣ ಕ್ರಮಗಳನ್ನು, ಕಟ್ಟುಪಾಡುಗಳನ್ನು, ಈವನ್ ತೆರಿಗೆ ವಿಧಿಸುವ ಕ್ರಮಕ್ಕೆ ಮುಂದಾಗದೆ ಹೋದರೆ ಇದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಮೀರಿ ಹೋದ ನಂತರ ಏನು ಬಗ್ಗೆನೂ ಮಾತಾಡಿಯೂ ಸಹ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೋಡಿ, ನಾವು ಎಷ್ಟೋ ಸಲ ಚರ್ಚೆ ಮಾಡಿದ್ದೀವಿ, ಹೋಮ್ ಸ್ಟೇಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇದು ರಿಜಿಸ್ಟ್ರೇಷನ್ ಮಾಡದೆ ಮಾತ್ರಕ್ಕೆ ಇದರ ಸಮಸ್ಯೆಗಳು ತಪ್ಪುತ್ತೆ ಅಂತ ಹೇಳಿಯಲ್ಲ. ಇನ್ನೂ ಸಹ ಅವರಲ್ಲೂ ಸಹ ಏನೋ ಹಣ ಪ್ರವಾಸೋದ್ಯಮಕ್ಕೆ ಇಲಾಖೆ ಹೋಗಿ ದುಡ್ಡು ಕಟ್ಟೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಅದರಿಂದ ಬಂದರೆ ಮಾತ್ರಕ್ಕೆ ಅದಕ್ಕೇನು ಪರಿಪೂರ್ಣತೆಯನ್ನು ಸಾಧಿಸಿದೆ ಅಂತ ಹೇಳುವಂಥದ್ದಲ್ಲ. ಏನು ಹೋಮ್ ಸ್ಟೇದು ಮೂಲ ಆಶ್ರಯಗಳಿತ್ತು, ಅದರಲ್ಲಿ ಬರುವಂಥ ಪ್ರವಾಸಿಗರ ಬಗ್ಗೆ ಯಾರು ಬರ್ತಾರೆ ಕ್ರಾಸ್ ಚೆಕ್ ಮಾಡಬೇಕು. ರ್ಯಾಂಡಮ್ ಆಗಿ ಒಂದು ಕಡೆ ವಿಸಿಟ್ ಮಾಡಿ ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಏನು ಬರ್ತಿದ್ದಾರೆ, ಹೇಗೆ ಅಂತ ಹೇಳೋದನ್ನು ಎಚ್ಚರ ವಹಿಸಬೇಕು. ಇವಾಗ ನಾವು ಮಡಿಕೇರಿ ಅಥವಾ ಈ ಪ್ರವಾಸಿ ತಾಣಗಳಿಗೆ, ಈಗ ಜಲಪಾತಗಳಿಗೋ ರಾಜ ಸಿಟಿಗಳಿಗೋ ನೀವು ಹೋದಾಗ ರೂಮ್ ಬೇಕಾ ಅಂತ ಕೇಳ್ತಾರೆ. ಮೊದಲಾದ್ರೆ ಯಾವ್ದಾದ್ರು ಲಾಡ್ಜ್ಗಳಿಗೋ ಇದನ್ನ ಹುಡ್ಕೊಂಡು ಹೋಗಿ ಅಲ್ಲಿ ನಾವು ಚೆಕ್ ಕೊಟ್ಟು ನಾವು ಹೇಳ್ಬೇಕಾಗಿತ್ತು. ಇವಾಗ ಬಸ್ಸಿಂದ ಇಳಿಯೋ ಮಾಡಿದ್ರೆ ಸಾಕು, ಬಸ್ಸಿಂದ ಇಳಿದ ತಕ್ಷಣನೇ ನಮ್ಮನ್ನ ವೆಹಿಕಲ್ ಕರ್ಕೊಂಡು ಹೋಗೋದಕ್ಕೆ ಜನ ರೆಡಿ ಇರ್ತಾರೆ. ಎಲ್ಲಿಗೆ ಬೇಕು, ಏನು ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅಥವಾ ಪ್ರವಾಸಿ ಜಲಪಾತಗಳಿಗೋ ಅಥವಾ ರಾಜಸೀಟ್ ಅಂತ ಪ್ರದೇಶಕ್ಕೋ, ನಿಸರ್ಗಧಾಮಕ್ಕೋ, ಇಂಥ ಪ್ರದೇಶಕ್ಕೆ ಹೋದಾಗ ರೂಮ್ ಬೇಕಾ, ಏನು ಬೇಕು ಅಂತ ಹೇಳಿ ಜನರೇ ಕರ್ಕೊಂಡು ಹೋಗ್ತಾರೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಕೆಟ್ಟ ದೃಷ್ಟಿಗೆ ಕಾರಣ ಆಗುತ್ತೆ. ನಿಮಗೆ ಇಲ್ಲಿ ಏನು ಬೇಕಾದ ಸ್ವೇಚ್ಛಾಚಾರದಿಂದ ವರ್ತಿಸಬಹುದು ಅಂತ ಹೇಳುವಂಥ ಒಂದು ಭಾವನೆಯನ್ನ ಪ್ರವಾಸಿಗರ ಮೂಲಕ ಎಲ್ಲಾ ಪ್ರವಾಸಿಗರಿಗೆ ಅದು ವಿಸ್ತರಣೆ ಆಗುವಂತ ಒಂದು ಅಪಾಯ ಆಗ್ತಿದೆ. ಹಾಗಾಗಿ ಒಂದು ನಿಯಂತ್ರಣ ಇಲ್ಲ. ಇಲ್ಲಿ ಹೋದ್ರೆ ಏನು ಬೇಕಾದ್ರೆ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ, ನಾವು ಹೇಗೆ ಬೇಕಾಗಿರ್ಬೋದು, ಅದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳೋದನ್ನ ಅವರ ಭಾವನೆಯಲ್ಲಿ ಇರ್ತದೆ. ಈ ಕೊಡಗಿನ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ, ಯಾಕಂತ ಹೇಳಿದ್ರೆ ನೈಸರ್ಗಿಕವಾಗಿ ಸಮೃದ್ಧವಾದಂತಹ ಪ್ರದೇಶ, ಪ್ರವಾಸೋದ್ಯಮ ಬೆಳೀತಾ ಹೋದಂಗೆ ಈ ರೀತಿಯಾದಂತಹ ಬೇರೆ ವಿಚಾರದಲ್ಲಿ ಪ್ರಮೋಟ್ ಆದಾಗ ಸಹಜವಾಗಿಯೇ ಕೊಡಗಿನ ಇಲ್ಲಿ ನೀವಾಗಲೇ ಹೇಳಿದಾಗೆ ಸೇನಾ ಪರಂಪರೆ ಇರ್ಬೋದು ಅಥವಾ ಧಾರ್ಮಿಕ ವಿಚಾರಗಳಿರ್ಬೋದು, ಈ ಪ್ರಕೃತಿಯ ಸೌಂದರ್ಯ ಅದೆಲ್ಲ ಬಿಟ್ಟು ಬೇರೆ ಆಯಾಮದ ಕಡೆ ಜನ ಯೋಚನೆ ಮಾಡ್ತಾರೆ. ಈಗ ಪ್ರವಾಸೋದ್ಯಮ ಅಂತ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಇಲಾಖೆ ಇದೆ, ಆ ಜವಾಬ್ದಾರಿಯನ್ನು ಅದು ನಿರ್ವಹಿಸೋದಕ್ಕೆ ಯಾಕೆ ವಿಫಲ ಆಗ್ತಿದೆ. ಜೊತೆಗೆ ಆ ಪ್ರವಾಸೋದ್ಯಮಿಗಳ ಒಂದು ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಅವರೆಲ್ಲ ಸೇರಿಕೊಂಡು, ಯಾಕೆಂದರೆ ಅವರ ಭವಿಷ್ಯದ ವಿಚಾರ ಕೂಡ. ಸಪೋಸ್ ಏನಾದರೂ ಕೆಟ್ಟ ಹೆಸರು ಬಂದರೆ ಉದ್ದಿಮೆ ಕುಸಿತ ಕಾಣುತ್ತೆ. ಹಾಗಾಗಿ ಎಲ್ಲ ಒಟ್ಟಾಗಿ ಏನೋ ಒಂದು ತೀರ್ಮಾನಕ್ಕೆ ಬಂದು
ಈ ನಿಟ್ಟಿನಲ್ಲಿ ನಮ್ಮದೊಂದು ವ್ಯವಸ್ಥಿತವಾಗಿ ಪ್ರವಾಸೋದ್ಯಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಸಜೆಷನ್ ಕೊಡೋದು ಅಥವಾ ಸರ್ಕಾರದ ಗಮನಕ್ಕೆ ತರೋದು, ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದಲ್ಲ ನೀವು? 100%. ಈಗ ಸುನಾಮಿ ಆದಾಗ ಕರಾವಳಿ ಭಾಗಕ್ಕೆ ಜನ ಹೋಗೋದಕ್ಕೆ, ಸಮುದ್ರ ತೀರ ನೋಡೋದಕ್ಕೆ ಹೋಗುವಂಥ ಜನ ಕಡಿಮೆ ಆಯಿತು. ಅದರೊಂದಿಗೆ ಮಡಿಕೇರಿಯ ಸಮಶೀತೋಷ್ಣ ಪ್ರದೇಶ, ಅಂದರೆ ತುಂಬ ಚಳಿ ಇಲ್ಲ, ತುಂಬ ಶೆಕೆನೂ ಇಲ್ಲ, ಒಂದು ಸಮಶೀತೋಷ್ಣ. ಈಗ ಊಟಿ ಕೆಲವು ಪ್ರದೇಶಗಳು ತುಂಬ ಚಳಿ ಆಗುತ್ತೆ. ಈಗ ಕಾಶ್ಮೀರಕ್ಕೆ ಹೋದಾಗ ತುಂಬ ಚಳಿ ಆಗುತ್ತೆ, ಅದು ಎಲ್ಲರಿಗೂ ಹೋಗೋಕ್ಕಾಗಲ್ಲ. ಮೈನಸ್ ಇರುವ ಪ್ರದೇಶಗಳು ಇದ್ದಾರೆ, ಅಲ್ಲಿಗೆ ಹೋಗೋದಕ್ಕೆ ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ, ಮನಸ್ಸು ಬರಲಿಕ್ಕಿಲ್ಲ. ಆದರೆ ಮಡಿಕೇರಿ ಅಥವಾ ಕೊಡಗಿನ ಪ್ರದೇಶ ಸಮಶೀತೋಷ್ಣವಾಗಿ ಇರುವ ಪ್ರದೇಶ ಕಾರಣಕ್ಕಾಗಿ ಹೆಚ್ಚು ಜನ ಪ್ರವಾಸಿಗರನ್ನು ಅಟ್ರಾಕ್ಟ್ ಮಾಡಿದೆ. ಸುನಾಮಿ ಆದ ನಂತರ ಕರಾವಳಿ ಭಾಗಕ್ಕೆ ಹೋಗ್ತಿದ್ದರು ಅಥವಾ ಸಮುದ್ರ ತೀರವನ್ನು ವೀಕ್ಷಣೆ ಮಾಡೋಕ್ಕೆ ಹೋಗ್ತಿದ್ದ ಜನಗಳೆಲ್ಲ ಕೊಡಗಿನ ಬರುವುದಕ್ಕೆ ಇದು ಮಾಡಿದ್ದಾರೆ. ಇಲ್ಲಿ ಐತಿಹಾಸಿಕ ದೊಡ್ಡ ದೊಡ್ಡ ಪ್ರದೇಶ ಇಲ್ಲದೆ ಹೋದರೂ ಸಹ ನಿಸರ್ಗದಲ್ಲಿರುವ ಸುಮ್ಮನೆ ಇರುವುದಕ್ಕೆ ಬಂದು ಹೋಗೋರು ಇರ್ತಾರೆ. ಇಲ್ಲಿ ಕೃಷ್ಣ ಪಾಲೆಮಾರ್ ಅವರು ಉಸ್ತುವಾರಿ ಸಚಿವರಾಗಿ ಹೇಳಿದ್ರು, ಮಂಡೆ ಬಿಸಿ ಆದಾಗ, ಮಂಡೆ ಬೆಚ್ಚ ಆದಾಗ ಇಲ್ಲಿ ಬಂದು ಕೂಲ್ ಆಗೋದಕ್ಕೆ ಬಂದು ಸುಮ್ಮನೆ ಇದು ಹೋಗ್ತಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಉಸ್ತುವಾರಿ ಸಚಿವರಾಗಿ ಅವ್ರು ತಮಾಷೆಗೆ ಹೇಳಿದ್ರು, ನಾನು ಹಿಂದೆ ತಲೆ ಬಿಸಿ ಆದಾಗ ಸುಮ್ಮನೆ ಬಂದು ರೂಮಲ್ಲಿ ಇದ್ದು ಮಲಗಿ ಊಟ ಮಾಡಿ ಇದ್ದು ಹೋಗ್ತಿದ್ದೆ, ಅಂದ್ರೆ ಫ್ರೀ ಆಗ್ತಿತ್ತು ಮೈಂಡ್ ಅಂತ ಹೇಳುವಂಥದ್ದು. ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಕೊಡಗಿನಂಥ ಒಳ್ಳೆ ಪ್ರದೇಶ ಪ್ರವಾಸೋದ್ಯಮಕ್ಕಾಗಲಿ, ಸ್ಥಳೀಯರ ಉದ್ಯೋಗಾವಕಾಶಗಳಿಗಾಗಲಿ, ಸ್ಥಳೀಯರ ಬದುಕಿಗೆ ಪ್ರವಾಸೋದ್ಯಮನ ಮೂಲವಾಗಿ ಇಟ್ಟುಕೊಳ್ಳೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲ. ಇದನ್ನ ಏನಾಗಿದೆ ಅಂದರೆ, ಇದೊಂದು ನನಗನ್ನಿಸೋದು ಏನೋ ಗೊತ್ತುಂಟ, ಈಗ ನಮ್ಮ ನಾಯಿ ಇದ್ದಾಗ ಮನೆಯಲ್ಲಿ ನಾಯಿನ ಕಟ್ಟಿ ಸಾಕ್ತೀವಿ, ಅದನ್ನು ಬಿಟ್ಟರೆ ಅದು ಬೀದಿ ನಾಯಿ ಥರ ಆಗ್ತದೆ. ಬೀದಿ ನಾಯಿ ಆದರೆ ಅದರ ನಿಯಂತ್ರಣ ಇರಲ್ಲ, ಅದು ಏನು ಮಾಡುತ್ತೆ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಏನು ಕೇಳೋಕ್ಕಾಗೋದಿಲ್ಲ. ಆದರೆ ನಾಯಿನೂ ಕಟ್ಟಿ ಸಾಕಬೇಕು ಅಂತ ಹೇಳ್ತಾರೆ. ಈ ಮಕ್ಕಳನ್ನು ಹೊಡೆದು ಸಾಕಬೇಕು, ನಾಯಿನ ಕಟ್ಟಿ ಸಾಕಬೇಕು ಅಂತ ಹೇಳ್ತಾರೆ ಮಾಮೂಲಿ. ಅದನ್ನ ಈಗ ಮಕ್ಕಳನ್ನ ಹೊಡೆಯೋಂಗಿಲ್ಲ ಬಿಡಿ, ಹೊಡೆದ್ರೆ ಕೇಸ್ ಆಗುತ್ತೆ. ಆ ಥರ ಒಂದು ನಿಯಂತ್ರಣ ಬೇಕು. ಇದನ್ನು ನಿಯಂತ್ರಣ ಯಾರು ಮಾಡುವಂಥವ್ರು? ಈಗ ಅಲ್ಲಿ ತೊಂದರೆಗಳನ್ನು ಗೊತ್ತಾಗ್ತಿಲ್ಲ, ಸಮಸ್ಯೆಗಳ ಬಗ್ಗೆ ಎಲ್ಲರೂ ಅನಿಸ್ತಾ ಇದೆ, ಸಮಸ್ಯೆ ಆಗ್ತಿದೆ ಅಂತ ಅನಿಸ್ತದೆ, ಯಾರನ್ನ ಕೇಳೋರು ಯಾರು? ಇದರಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವವರು ಅದರ ನಕಾರಾತ್ಮಕ ಅಂಶಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಹೇಳಿದಾಗೇನೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೇನೆ ಹೋಟೆಲ್ ಉದ್ಯಮ ಅಥವಾ ಹೋಮ್ ಸ್ಟೇ, ರೆಸಾರ್ಟ್ ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಸಂಸ್ಥೆ ಇದೆ. ಅವರೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು, ಅವರು ನಿಯಂತ್ರಣವನ್ನು ಮಾಡಬೇಕು. ಅಥವಾ ಅವರಿಗೆ ಸುಲಭ ಅನಿಸ್ತದೆ. ನೀವು ಹೇಳಿದ ಹಾಗೇನೆ ಈ ಉದ್ಯಮದಲ್ಲಿ ಈಗಾಗಲೇ ತೊಡಗಿಸಿಕೊಂಡಿರುವವರಿಗೆ ಸಾಧಕ ಬಾಧಕಗಳೆಲ್ಲ ಅರಿವಿದೆ, ಸ್ಪಷ್ಟ ಅರಿವಿದೆ. ಅವರು ಹೇಗೆ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳುವಂತೂ ಗೊತ್ತಾಗುತ್ತೆ. ಅಥವಾ ತಪ್ಪು ದೃಷ್ಟಿಕೋನ ಇದ್ರೆ ಅದರ ಅರಿವು ಸಹಜವಾಗಿದೆ. ಅದರೊಂದಿಗೆ ಕೆಲವು ಲೋಕಲ್ ಅವರೇ ಅದರ ಸಂಸ್ಥೆಯನ್ನು ಮುನ್ನಡೆಸ್ತಿರುವ ಕಾರಣಕ್ಕಾಗಿ ಅವರಿಗೂ ಸಹ ಸ್ಥಳೀಯರ ಭಾವನೆಯೂ ಇದೆ. ಏನಕ್ಕಾಗಿ ಜನ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳುವ ಅರಿವು ಆಗ್ತಿದೆ. ಈಗ ನೋಡಿ, ಈಗ ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನ ಕಟ್ಟೋದಕ್ಕೆ ಒಬ್ಬರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಒಂದು ನಮ್ಮ ಗಾಳಿಬೀಡು ಆ ಭಾಗದಲ್ಲಿ ಒಂದು 500 ರೂಮ್ ಇರುವಂತ ಒಂದು ರೆಸಾರ್ಟ್ ಅನ್ನು ಕಟ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಒಂದು ವಾರಕ್ಕೆ 2000 ಜನ ಆ ಹೋಮ್ ಸ್ಟೇಗೆ ಅಥವಾ ರೆಸಾರ್ಟಿಗೆ ಬರ್ತಾರೆ. ಒಬ್ಬೊಬ್ಬರು ಒಂದೊಂದು ಬಾಟ್ಲ್ ಆದ್ರೆ 500-600 ಬಾಟ್ಲನ್ನ ಅವರು ಈ ಕೊಡಗಿನ ನೇಚರಿಗೆ ಬಿಸಾಕಿ ಹೋಗ್ತಾರೆ. ಆದ್ರೆ ಅದರ ಪ್ರಮಾಣ ಎಷ್ಟಾಗುತ್ತೆ? ಅದೇ ರೀತಿ ಅದು ಅಷ್ಟು ತಡೆದುಕೊಳ್ಳೋ ಶಕ್ತಿ ಇದೆಯಾ? 5-6 ಲಕ್ಷ ಜನಸಂಖ್ಯೆ ಹೊಂದಿರುವಂತ ಪುಟ್ಟ ಕೊಡಗಿಗೆ ಲಕ್ಷಾಂತರ ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಅದನ್ನು ತಡೆಯುವ ಶಕ್ತಿ ಇದೆಯಾ ಅಂತ ಹೇಳುವುದನ್ನ ನಾವು ಇನ್ನೇನೋ ವಿಕೋಪಕ್ಕೆ ಹೋಗಿ ತುಂಬ ಹೆಸರು ಕೆಡಿಸಿಕೊಂಡ ನಂತರ, ನಿಸರ್ಗ ಹಾಳಾದ ನಂತರ ನಾವು ನಿಯಂತ್ರಣ ತರುವ ಬದಲು ಈಗಲೇ ಪ್ರಯತ್ನ ಪಟ್ಟರೆ, ಈಗ ಹದ್ದು ಮೀರಿ ಹೋಗಿದೆ, ಕೈ ಮೀರಿ ಹೋಗುವ ಹಂತಕ್ಕೆ ತಲುಪಿದೆ, ಅದನ್ನು ಒಂದು ನಿಯಂತ್ರಣ ತರ್ಕೊಳ್ಳುವ ಅವಕಾಶನೂ ಅದೇ ಸಹ ಇದೆ. ಎಷ್ಟು ಬೇಕಾಗುತ್ತೆ? ಈಗ ಎಲ್ಲರೂ ಆಸ್ತಿ ಮಾರಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಜಾಗವನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಯಾರೋ ಒಬ್ಬ ಮನೆ ಕಟ್ಟುವುದಕ್ಕೆ ಒಂದು 5 ಸೆಂಟ್ ಜಾಗನ ಕನ್ವರ್ಷನ್ ಅಥವಾ 7 ಸೆಂಟ್ ಜಾಗ ಕನ್ವರ್ಷನ್ಗೆ ಹೋದರೆ ಅವನ ಕನ್ವರ್ಷನ್ಗೆ ಹಲವಾರು ಅಡ್ಡಿ ಆತಂಕಗಳು, ದಾಖಲಾತಿ ಕೊಡಬೇಕು, ಏನೋ ಅವ್ರ ಹಲವಾರು ಪ್ರಶ್ನೆಗಳು ಅವನಿಗೆ ಈಡೇರಿಸಕ್ಕಾಗಲ್ಲ. ಆದರೆ ಎಕರೆಗಟ್ಟಲೆ ಕನ್ವರ್ಷನ್ ಮಾಡುವನು ಬಹಳ ಸುಲಭವಾಗಿ, ಅವನಿಗೆ ಗೊತ್ತಿದೆ ಹೇಗೆ ಮಾಡ್ಕೊಳ್ಬೇಕು ಅಂತ. ಬಂಡವಾಳವನ್ನು ಹೂಡಿ ಅವನ ಕನ್ವರ್ಷನ್ ಅನ್ನು ಬಹಳ ಸುಲಭವಾಗಿ ನಡೀತದೆ. ಅದು ಜನರಿಗೆ ಆತಂಕವಾಗಿರುವಂಥದ್ದು. ಈಗ ನೋಡಿ, ನಮ್ಮನ್ನ 2018-2019ಕ್ಕೆ ಸತತವಾಗಿ ಭೂಕುಸಿತವು ಉಂಟಾಗಿ ದೊಡ್ಡ ಮಟ್ಟದ ಅನಾಹುತ ನಡೀತು. ಅದರಲ್ಲೂ 2018ರಲ್ಲಿ ಪ್ರಕೃತಿ ವಿಕೋಪ, ಕಂಡು ಕೇಳರಿದ ರೀತಿಯ ಪ್ರಕೃತಿ ವಿಕೋಪ ಆಯಿತು. ಆ ಸಂದರ್ಭದಲ್ಲೂ ಸಹ ಏನಾಯಿತು, ಬೆಟ್ಟ ಪ್ರದೇಶಗಳನ್ನು ಆಗಿದ್ದು ಅಥವಾ ಅಲ್ಲಿಯ ಕೆಲಸ ಕಾಮಗಾರಿಗಳು ನಡೆದಿದ್ದು ಸಹ ಬೆಟ್ಟ ಗುಡ್ಡಗಳಲ್ಲಿ ಡಿಸ್ಟರ್ಬ್ ಮಾಡೋದು ಅಂತ ಹೇಳುವ ಭಾವನೆಗಳಿತ್ತು. ಆವಾಗೂ ಸಹ ನೀವು ಹೇಳಿದಾಗೆ ಒಂದು ಜಿಲ್ಲಾಡಳಿತ ನಿಯಂತ್ರಣ ಮಾಡೋದು ಅಥವಾ ಆಡಳಿತ ವ್ಯವಸ್ಥೆ ನಿಯಂತ್ರಣ ಮಾಡೋಕೆ ಸಂಬಂಧಪಟ್ಟ ಹಾಗೆ ಸಹ ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲಿ ತಜ್ಞರುಗಳು ಬಂದು ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿದರು. ಇಂತಿಂಥ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಾರದು, ಏನೇನು ಮುನ್ನೆಚ್ಚರಿಕೆ ವಹಿಸಿಕೊಳ್ಬೇಕು ಅಂತ. ಆದರೆ ವಿಪರ್ಯಾಸ ಅಂದರೆ ಸರ್ಕಾರಕ್ಕೆ ಕೊಟ್ಟ ವರದಿಯನ್ನು ಬಹಿರಂಗಪಡಿಸಲಿಲ್ಲ. ಆ ವರದಿಗೆ ಪೂರಕವಾಗಿ ಯಾವ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆಡಳಿತ ವ್ಯವಸ್ಥೆ ಹೋಗಲಿಲ್ಲ. ಅಥವಾ ಅದನ್ನು ಯಾರೋ ತಡೆದಿರ್ಬೋದು, ಪ್ರಭಾವ ಬೀರಿ, ಅಥವಾ ಆ ಉದ್ಯಮಗಳಲ್ಲಿ ಇರುವವರು ಪ್ರವಾಸೋದ್ಯಮಕ್ಕೆ ಕೆಟ್ಟ ಹೆಸರು ಬರ್ಬೋದು ಅಂತನೋ, ಅಥವಾ ಇನ್ನೇನೋ ಅನ್ಯ ಉದ್ದೇಶಕ್ಕೆ ಭೂಮಿಯನ್ನು ಬಳಕೆ ಮಾಡೋದಕ್ಕೆ ಎಲ್ಲೋ ಕನ್ವರ್ಷನ್ಗಳಿಗೆ ತೊಂದರೆ ಆಗ್ಬೋದು ಅಂತ ಕಾರಣಕ್ಕಾಗಿಯೋ ಏನೋ ಕಾರಣಕ್ಕಾಗಿ ಆ ವರದಿ ಬರಲಿಲ್ಲ. ಆದರೆ ವಸ್ತುನಿಷ್ಠವಾದ ವರದಿ ಬಹಿರಂಗಪಡಿಸುವ ಮೂಲಕ ತಜ್ಞರುಗಳು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದನ್ನು ಬಹಿರಂಗಪಡಿಸಿದ್ರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದನ್ನು ನಿಯಂತ್ರಣ ಮಾಡಬಹುದಿತ್ತು. ಯಾವುದೋ ಈಗ ಭೂಕುಸಿತಕ್ಕೋ ನೇಚರ್ ಹಾಳಾಗೋದಕ್ಕೋ ಒಂದೇನು ಹೇಳಕ್ಕಾಗೋಲ್ಲ, ಬೇರೆ ಬೇರೆ ಕಾರಣಗಳಿದೆ. ಈಗ ಕಾಫಿ ತೋಟ ಬಂದಾಗ ಎಲ್ಲ ಕಾಡುಗಳನ್ನು ಕಡಿದಿರು, ಶುಂಠಿ ಬೆಳೆ ಬಂದಾಗ ಕಾಡುಗಳನ್ನು ಕಡಿದ್ರು, ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಅರಣ್ಯ ವನ್ಯ ಸಂಪತ್ತು ನಾಶವಾಗಿ ಹೋಗಿರೋದನ್ನು ನಾವು ಗಮನಿಸಬಹುದು. ಸ್ವಂತ ಜಾಗನೂ ಸಹ ಕಾಡಾಗಿತ್ತು.
ಸರ್ಕಾರಿ ಜಾಗ ಅಥವಾ ಅರಣ್ಯ ಪ್ರದೇಶ ಮಾತ್ರ ಕಾಡಲ್ಲ, ಸ್ವಂತ ಜಾಗದಲ್ಲೂ ಹೇರಳ ಪ್ರಮಾಣದಲ್ಲಿ ಕಾಡುಗಳ ಸಂಖ್ಯೆ ಇತ್ತು. ಅದನ್ನು ಸಹ ಕಾಫಿ ಬೆಳೆಯೋದು ಇನ್ನೇನೋ ಉದ್ದೇಶಗಳಿಗೆ ಕಾಡನ್ನು ಕೆಡಕ್ಕೆ ಹೋದಾಗ ಸ್ವಂತ ಅವ್ರ ಹಿಡುವಳಿ ಜಾಗ ಆ ಪ್ರಮಾಣ ಕಡಿಮೆಯಾಗಿರೋದನ್ನು ಸಹ ನಾವು ಗಮನಿಸಬಹುದು. ಆ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಏನು ತಜ್ಞರುಗಳು ಬಂದು ವರದಿಯನ್ನು ಸಿದ್ಧಪಡಿಸಿದರೆ ಆ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಅದಕ್ಕೆ ಪೂರಕವಾದ ಯೋಜನೆಯನ್ನು ರೂಪಿಸಿ ಅದನ್ನು ಅನುಷ್ಠಾನ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಈ ಪ್ರವಾಸೋದ್ಯಮದಲ್ಲಿರುವಂಥ ಸಂಘಟನೆಯೊಂದಿಗೆ ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಸಹ ಕೊಡಗಿಗೆ ಕಳಂಕ ಬಾರದ ರೀತಿಯಲ್ಲಿ ಪ್ರವಾಸೋದ್ಯಮವನ್ನು, ನಿಯಂತ್ರಿತ ಪ್ರವಾಸೋದ್ಯಮವನ್ನು ಹೇಗೆ ನಡೆಸಬಹುದು ಅಂತ ಹೇಳೋದ್ರ ಬಗ್ಗೆ ವಸ್ತುನಿಷ್ಠವಾಗಿ ಚರ್ಚಿಸಿ ಒಂದು ಯೋಜನೆಯನ್ನು ತರುವುದನ್ನು ಗಮನಿಸಬೇಕಾಗುತ್ತೆ. ಒಂದು ಪಕ್ಷಾತೀತವಾಗಿ, ಒಂದು ವರ್ಗಾತೀತವಾಗಿ ಎಲ್ಲರನ್ನ ಒಟ್ಟು ಸೇರಿಸ್ಕೊಂಡು ಒಂದಷ್ಟು ಚರ್ಚೆ ಮಾಡಿ ಅಧಿಕಾರಿ ವರ್ಗದವರು, ಜನಪ್ರತಿನಿಧಿಗಳು, ಈ ಉದ್ಯಮದಲ್ಲಿ ತೊಡಸ್ಕೊಂಡಿರೋರು, ಬೇರೆ ಬೇರೆ ಸಂಘಟನೆಗಳಿಗೆ ಒಟ್ಟಾಗಿ ಕೂತು ಒಂದಿನ ಕೂತು ಮಾತಾಡಿ ಏನು ಮಾಡ್ಬೋದು ಅನ್ನೋ ನಿಟ್ಟಿನ ಒಂದು ಕಾರ್ಯಾಗಾರಗಳು ಏನಾದ್ರು ಆದರೆ ಆಗ್ಬೋದು. ಅದು ಬಿಟ್ಟು ಇದು ಕೇವಲ ಉದ್ಯಮ, ನಮಗೆ ಟೂರಿಸ್ಟ್ ಬರ್ತಾರೆ, ಇನ್ಕಮ್ ಆಗುತ್ತೆ, ವರ್ಷದ ಬಿಸ್ನೆಸ್ ಆಗ್ತಾ ಇರುತ್ತೆ, ಅದರ ಆಚೆಗೆ ಕೊಡಗಿನ ಭವಿಷ್ಯ ನೋಡಿದಾಗ ಈ ರೀತಿಯಲ್ಲಿ ಆಗಬೇಕು ಅಂತ ಅನ್ಸುತ್ತೆ. ಇನ್ನೊಂದು ನೀವು ಆಗಲೇ ಹೇಳಿದ್ರಿ, ಈ ಕಸದ ವಿಚಾರ, ತ್ಯಾಜ್ಯ ವಿಲೇವಾರಿದು ಒಂದು ಈ ರೆಸಾರ್ಟ್ಗಳು, ಕಾಟೇಜು, ಹೋಮ್ ಸ್ಟೇಗಳು ವ್ಯಾಪ್ತಿಯಲ್ಲಿ ಮಾಡ್ಬೋದು. ಅದರ ಆಚೆಗೆ ಹೊರಗಡೆ ಹೋಗ್ತಾರೆ, ಏನೋ ಪರ್ಚೇಸ್ ಮಾಡ್ಕೊಳ್ತಾರೆ, ಏನೋ ತಿಂದ್ಕೊಂಡು ವೆಹಿಕಲ್ ಹೋಗ್ತಾರೆ, ಅವರಿಗೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ. ಇಲ್ಲಿಂದ ಹೊರಟರು ಅಂತ ಹೇಳಿದ್ರೆ ನಿಮಗೆ ಕುಶಾಲನಗರದವರೆಗೂ ಎಲ್ಲೂ ಅದನ್ನು ಇಂಥ ಜಾಗದಲ್ಲಿ ಹಾಕುವಂತ ಏನೋ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಂಡು ಏನಾದರೂ ಪರಿಹಾರ ಮಾಡ್ಬೋದಾ? ಆದರೆ ಈ ಪ್ರವಾಸೋದ್ಯಮವನ್ನು ನಡೆಸ್ತಿರುವವರು ಅದನ್ನು ಸ್ವಯಂ ಪ್ರೇರಿತವಾಗಿ ಅವರೇ ಅದನ್ನು ಯೋಚನೆ ಮಾಡಿದ್ರೆ ತುಂಬ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಮಗೆ ಗೊತ್ತಿರುವ ಕೆಲವು ಮಿತ್ರರೇ ಹೋಮ್ ಸ್ಟೇಗಳಲ್ಲಿ ಅಥವಾ ರೆಸಾರ್ಟ್ಗಳಲ್ಲಿ ಬರುವ ಪ್ರವಾಸಿಗರಿಗೆ ಗೈಡ್ ಮಾಡ್ತಾರೆ. ಅವರು ಬೆಳಿಗ್ಗೆ ಹೋದಾಗ ಕೊಡಗಿನ ಪ್ರದೇಶಗಳ ಮಹತ್ವ ಏನು, ಇಲ್ಲಿಯ ಪರಿಸರದ ಮಹತ್ವ ಏನು, ಇಲ್ಲಿಯ ಸಂಸ್ಕೃತಿ ಏನು, ಆಚಾರ ವಿಚಾರವೇನು, ಜನಜೀವನ ಏನು, ಇಲ್ಲಿಯ ಮಹತ್ವವೇನು ಅಂತ ಹೇಳೋದನ್ನು ಹೇಳ್ತಾರೆ. ಈಗ ನಾವು ಹೇಳಿದಾಗೆ ತಲಕಾವೇರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅವರು ಧಾರ್ಮಿಕ ಭಾವನೆ, ಶ್ರದ್ಧಾ ಭಕ್ತಿಯಿಂದ ಬರೋದಿಲ್ಲ. ಅವರಿಗೆ ಕಾವೇರಿಯ ಮಹತ್ವ ಆಗಲಿ, ಇಲ್ಲಿಯ ಜನ ಭಾವನಾತ್ಮಕವಾಗಿ ಕಾವೇರಿಯೊಂದಿಗೆ ಸಂಪರ್ಕವನ್ನು ಕೊಂಡಿರೋದು, ಬೆಸೆದುಕೊಂಡಿರೋದು ಅವರಿಗೆ ಅರಿವಿಲ್ಲ. ಸಹಜವಾಗಿ ನಾವು ಸಹ ಬೇರೆ ಊರಿಗೆ ಧಾರ್ಮಿಕ ಕೇಂದ್ರಗಳಿಗೆ ಹೋದಾಗ ಅಲ್ಲಿ ನಮಗೆ ಶ್ರದ್ಧಾ ಭಕ್ತಿಗಳೇನಿರೋದು ಒಂದು ಪ್ರದೇಶ ಅಂತ ಹೇಳಿ ನಾವು ನೋಡ್ತೀವಿ ಅಷ್ಟೇ. ಅಲ್ಲಿಯ ಪೂಜಾ ವಿಧಿವಿಧಾನ, ಅಲ್ಲಿಯ ಸ್ಥಳೀಯ ಭಾವನೆಗಳೇನಿದೆ ನಮಗೆ ತಿಳ್ಕೊಳ್ಳೋಕೆ ಹೋಗಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ. ತಲಕಾವೇರಿಗೆ ಹೋಗಿ ಬಂದ ನಮ್ಮ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು, ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಅಲ್ಲಿ ಧಾರ್ಮಿಕ ಸ್ನಾನ ಮಾಡೋದಿಲ್ಲ, ಪೂಜೆ ಪುನಸ್ಕಾರ ಮಾಡೋದಿಲ್ಲ, ಎಲ್ಲ ಬೊಬ್ಬೆ ಹಾಕ್ತಾರೆ, ಮೌನಕ್ಕೆ ಭಂಗ ಕೊಡ್ತಾರೆ, ಪೂಜಾ ವಿಧಿವಿಧಾನಕ್ಕೆ ಭಂಗ ಕೊಡುವಂತಾಗಿದೆ. ಅದನ್ನು ನೋಡಿ ಈಗ ಸ್ಥಳೀಯರು ಸಹ ಸ್ನಾನ ಮಾಡೋದಿಲ್ಲ, ಅವರು ಸಹ ಪೂಜಾ ಪುನಸ್ಕಾರ ಮಾಡೋದಿಲ್ಲ. ಅವರು ಸಹ ಒಂದು ಪ್ರವಾಸಿ ತಾಣವನ್ನು ನೋಡೋಕ್ಕೆ ಹೋದಾಗೆ ಕೆಲವರು ಬಹುತೇಕ ಜನ ಹೀಗೆ ಬಂದು ಹೋಗಿ ಆಗ್ತದೆ. ಒಂದು ಶ್ರದ್ಧಾ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ ತಲಕಾವೇರಿಗಳಿಗೆ ಚ್ಯುತಿ ಕೊಟ್ಟಾಗ ಆ ಕ್ಷೇತ್ರಕ್ಕಿರುವ ಮಹತ್ವವನ್ನು ಕ್ರಮೇಣ ಕಡಿಮೆ ಆಗ್ತಾ ಹೋಗುವುದನ್ನು ಸಹ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಸ್ಥಳೀಯವಾಗಿ ನೀವು ಹೇಳಿದಾಗೆ ಕಸವನ್ನು ಬಿಸಾಕೋದು, ಎಲ್ಲಿ ಬಿಸಾಕೋದು ಅಂತ ಹೇಳುವಂಥದ್ದು ನೀವು ಸಮಸ್ಯೆ ಹೇಳಿದ್ರಿ, ಕಸವನ್ನು ಹೆಂಗೆ ಬಿಸಾಕೋದು ಅಂತ. ಅದಕ್ಕೆ ಇಲ್ಲೇ ಪ್ರತಿಯೊಂದು ಗೈಡ್ ಮಾಡಿದಾಗ ಯಾವುದೇ ತ್ಯಾಜ್ಯವನ್ನು ಬಿಸಾಕಬೇಡಿ, ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳೋದನ್ನು ಮಾಡಿದಾಗ ಅದರೊಂದಿಗೆ ಸ್ಥಳೀಯ ಆಡಳಿತವು ಸಹ ವಿಲೇವಾರಿ ಅಲ್ಲೇ ಏನು ತ್ಯಾಜ್ಯ ಇದ್ರೆ ಅವ್ರ ಬ್ಯಾಗಲ್ಲಿ ತೆಗೆದುಕೊಂಡು ಬಂದು ಯಾವ ಅಲ್ಲಿ ವಾಸ್ತವ ಹುಡುತ್ತಾರೆ ಅಲ್ಲೇ ವಿಲೇವಾರಿ ಮಾಡುವ ಪ್ರಯತ್ನಗಳನ್ನ ಮಾಡಿದ್ರೆ ಅವ್ರ ಕಸವನ್ನು ಅವರ ವೆಹಿಕಲ್ ಹಾಕೊಳ್ಳುವಂಥ ದೊಡ್ಡ ವಿಚಾರ ಅಲ್ಲ. ಬೇಕಾಬಿಟ್ಟು ಎಸೆಯೋದು ಅಂದರೆ ಅವರು ನಿರ್ಲಕ್ಷ್ಯ ಭಾವನೆಯಿಂದ ಎಲ್ಲಿ ಬೇಕಾದ್ರೆ ಎಸಿಬಹುದು ಅಂತ ಹೇಳೋ ಕಾರಣಕ್ಕಾಗಿ ಅಷ್ಟೇ ಅವರನ್ನು ಎಸೆಯುವಂಥದ್ದು. ಅಥವಾ ಡಸ್ಟ್ಬಿನ್ನನ್ನು ನಿಮಗೆ ಎಲ್ಲ ಕಡೆ ಇಡೋಕ್ಕಾಗಲ್ಲ. ಈಗ ಮಡಿಕೇರಿಯನ್ನು ನಿರ್ಮಲ ನಗರ ಯೋಜನೆಯಲ್ಲಿ ಘೋಷಣೆ ಆದ ಕಾರಣಕ್ಕಾಗಿ ಮಡಿಕೇರಿ ಮೊದಲು ಎಲ್ಲ ಕಡೆ ತೊಟ್ಟಿಗಳನ್ನು ಇಟ್ಟಿದ್ದು, ಅದೇ ತ್ಯಾಜ್ಯ ತುಂಬಿಕೊಂಡು ನಾಯಿಗಳು ಎಳ್ಕೊಂಡು ಅದೇ ಒಂದು ಇತ್ತು. ನಿರ್ಮಲ ನಗರ ಅಂತ ಘೋಷಣೆ ಮಾಡಿದ್ರೆ ಇಲ್ಲಿ ಯಾಕೆಂದ್ರೆ ಮನೆಯಿಂದ ಕಸ ಸಂಗ್ರಹಿಸೋಕೆ ಯೋಜನೆಗಳಿಗೆ ಸರ್ಕಾರಿ ಮಂಜೂರಾತಿ ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಒಣ ಕಸ, ಹಸಿ ಕಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು, ತ್ಯಾಜ್ಯ ವಿಲೇವಾರಿಗೆ ಅನುದಾನ ಕೊಡ್ತು. ಅದನ್ನು ಪೂರಕವಾಗಿ ನಡೀಲಿಲ್ಲ, ಅದು ಬೇರೆ. ಆ ವಿಲೇವಾರಿ ಸಮರ್ಪಕ ರೀತಿ ನಡೀಲಿಲ್ಲ, ಅದನ್ನ ಇನ್ನೊಂದು ಸಬ್ಜೆಕ್ಟ್. ಅದಕ್ಕಾಗಿ ತೊಟ್ಟಿಯನ್ನು ಇಡಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಬೀದಿಯಲ್ಲಿ ತೊಟ್ಟಿ ಇಟ್ಟರೆ ಮತ್ತೆ ಅದು ವಿಲೇವಾರಿ ಸಮಸ್ಯೆ ಆಗಿದೆ, ಮತ್ತೊಂದು ಅದು ಸಮಸ್ಯೆ ಆಗುತ್ತೆ. ಅದರ ಬದಲು ಈ ಯಾರು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅವರೇ, ಈಗ ಅಂಗಡಿ ಇರ್ತದೆ, ಅಂಗಡಿಯಲ್ಲಿ ಅವರು ಏನೋ ಅವರೊಂದು ಡಸ್ಟ್ಬಿನ್ ಇಟ್ಟುಕೊಂಡ್ರೆ ಅವರವರ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಿಕೊಳ್ಳೋದಕ್ಕೆ ಪ್ರವಾಸೋದ್ಯಮವನ್ನು ಅವಲಂಬಿಸಿರುವ ಎಲ್ಲ ವಲಯದವರು, ಅಂಗಡಿಯವರು ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಅಂಗಡಿ ಮುಂಗಟ್ಟಿದವರು, ಇವರೆಲ್ಲರೂ ತ್ಯಾಜ್ಯ ವಿಲೇವಾರಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಸ್ಥಳೀಯವಾಗಿ ಮಾಡಿಕೊಂಡ್ರೆ ಸಹಜವಾಗಿ ತೊಂದರೆಗಳು ಆಗದ ರೀತಿ ನಾವು ಗಮನಿಸಬಹುದು ಅಂತ ಅನಿಸ್ತದೆ. ಮತ್ತೆ ನಾನು ಅದೇ ಮೊದಲ ಟಾಪಿಕ್ಗೆ ಬರ್ತೀನಿ. ಈ ಪ್ರವಾಸಿಗರು ಬರಬೇಕು, ಇಲ್ಲಿ ಇನ್ಕಮ್ ಆಗಬೇಕು, ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾರೆ. ನಾನು ಕಳೆದ ಫೀಲ್ಡಿಗೆ ಮತ್ತು 10-12 ವರ್ಷ ಆಯಿತು, ಗಮನಿಸ್ತಾನೆ ಇದ್ದೀನಿ. ಮಡಿಕೇರಿಯ ಅಬ್ಬೆ ಫಾಲ್ಸ್ ಮುಂದೆ ಒಂದು ಸೇತುವೆ ಇತ್ತು, ಪಕ್ಕದಲ್ಲಿ ಒಂದು ವಾಚ್ ಟವರ್ ಇದೆ. ಆ ಸೇತುವೆ ಯಾವ ಸ್ಥಿತಿಯಲ್ಲಿ ನಾ ಬಂದಾಗಿತ್ತು, ಈಗಲೂ ಅದಕ್ಕಿಂತ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಡಿ. ಈ ಕಡೆ ವಾಚ್ ಟವರು ಅಷ್ಟೇ, ಅದು ಕೂಡ ಶೋಚನೀಯ ಸ್ಥಿತಿಯಲ್ಲಿದೆ. ಪ್ರವಾಸಿಗರು ಬೀರಿ ಹೋಗ್ತಾರೆ ಆ ಕಡೆ, ಬಟ್ ಆ ಇನ್ಕಮ್ನ ಇಲ್ಲಿಗೆ ಯೂಸ್ ಮಾಡ್ಕೊಳ್ತಾರೆ. ಯಾಕಾಗಿ ಕೇವಲ ಜನ ಬರಬೇಕು ಅಂತ ಮಾತ್ರ ಬಯಸ್ತಾರೆ, ಈ ರೀತಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಯಾಕೆ ಎಲ್ಲರೂ ಒತ್ತು ಕೊಡೋದಿಲ್ಲ ಅಂತ? ಹೌದು, ಮತ್ತೆ ನಾನು ಹೇಳಿದಲ್ಲ, ಇಲ್ಲಿಯ ಪ್ರವಾಸೋದ್ಯಮ ಅದಾಗೆ ಬೆಳ್ಕೊಂಡಿರುವಂಥದ್ದು, ವ್ಯವಸ್ಥಿತವಾಗಿ ಸರ್ಕಾರದ ಮೂಲಕ ಆಗಿರುವಂಥದ್ದಲ್ಲ. ಈಗ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಖಾಸಗಿಯವರು ಗ್ಲಾಸ್ ಬ್ರಿಡ್ಜ್ಗಳನ್ನು ಮಾಡಿದರು.
ಹೆಚ್ಚು ಜನ ಬಂದ ಪ್ರವಾಸಿಗರು ಗ್ಲಾಸ್ ಬ್ರಿಡ್ಜನ್ನು ನೋಡಕ್ಕೆ ಹೋಗ್ತಿದ್ರು. ಅದು ಬೇರೆ ಬೇರೆ ಕಾರಣಗಳಿಗಾಗಿ ಸ್ಥಗಿತಗೊಂಡಿರುವುದನ್ನು ನಾವು ಗಮನಿಸಬಹುದು. ಅದರೊಂದಿಗೆ ರಾಜ ಸೀಟಲ್ಲೂ ಸಹ ಗ್ಲಾಸ್ ಬ್ರಿಡ್ಜ್ ಮಾಡೋದಕ್ಕೆ 15 ಕೋಟಿದು ತೋಟಗಾರಿಕೆ ಇಲಾಖೆ ಟೆಂಡರ್ ಕರೆಯ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದೆ. ಅದಕ್ಕೆ ಹಿರಿಯ ಮಾಜಿ ಸಚಿವರಾದಂಥ MC ನಾಣಯ್ಯರವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಮತ್ತೆ ಇನ್ನು ಯೋಜನೆ ರೂಪಿಸಬೇಕಾದ್ರೆ ಸ್ಥಳೀಯವಾಗಿ ಒಂದು ಚರ್ಚೆ ಮಾಡೋದಿಲ್ಲ, ಅವರು ಕನ್ವಿನ್ಸ್ ಮಾಡೋದಿಲ್ಲ, ಅಥವಾ ತಜ್ಞರ ವರದಿಯನ್ನು ತೆಗೆದುಕೊಳ್ಳೋದಿಲ್ಲ. ಏನೋ ಅನುದಾನ ಇದೆ, ಏನೋ ಮಾಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಏನೇನೋ ಮಾಡಕ್ಕೆ ಹೋಗಿ ಅಭಾಸಗಳಿಗೆ ಒಳಗಾಗುವುದನ್ನು ನಾವು ಗಮನಿಸಬಹುದು. ಇವನ್ ಗ್ಲಾಸ್ ಬ್ರಿಡ್ಜೇ ಇಡೀ ಪರಿಸರಕ್ಕೆ ನಾಶ ಆಗುತ್ತಾ ಆಗಲ್ವಾ ಅಂತ ಹೇಳೋದನ್ನು ಸಹ ತಜ್ಞರು ಅದನ್ನು ಸ್ಪಷ್ಟಪಡಿಸಬೇಕು. ಹಲವಾರು ಪ್ರದೇಶಗಳಿರುವಂಥಲ್ಲಿ ಅದು ನಡೀತಾ ಇದೆ. ಅಥವಾ ಏನೋ ಈಗ ಬಂದು ಪ್ರವಾಸಿಗರು ಬರುವ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನ ಕೊಡಗಿನಲ್ಲಿ ಏನು ನೋಡಕ್ಕಿದೆ ಅಂತ ಹೇಳುವಂಥ ಬೇಸರವನ್ನು ವ್ಯಕ್ತಪಡಿಸುವವರು ಸಹ ಇದೆ. ಇಲ್ಲಿಯ ನಿಸರ್ಗವನ್ನು ನೋಡಿಕೊಂಡು ಉಳ್ಕೊಂಡು ಹೋಗಬೇಕು ಅಂತ ಬಯಸುವವರಿಗೆ ಅದೇ ಖುಷಿ ಅನ್ನಿಸ್ತದೆ. ಕಾಡು, ಇಲ್ಲಿಯ ಪರಿಸರ, ಅಥವಾ ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲಿ ಒಂದು 2 ದಿನ ಫ್ರೀ ಆಗಿದ್ದು ಹೋಗಬೇಕು ಅಂತ ಹೇಳುವಂಥದ್ದು. ಕೆಲವರು ಬರ್ತಿರೋ ಪ್ರವಾಸಿಗರು ಕೇವಲ ಹೋಮ್ ಸ್ಟೇಯಲ್ಲೇ ಊಟ ಮಾಡಿಕೊಂಡು ಅಲ್ಲೇ ವಾತಾವರಣ ಸುತ್ತ ವಾಕ್ ಮಾಡಿಕೊಂಡು ಬೇರೆಲ್ಲೂ ಯಾವ ಪ್ರವಾಸಿ ತಾಣವನ್ನು ಅಥವಾ ಪ್ರದೇಶಗಳಿಗೆ ಹೋಗದೆ ಅಲ್ಲೇ ದಿನ ಕಳೆದು ಅಲ್ಲೇ ಖುಷಿಯಾಗಿ ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಇದ್ದು ಹೋಗುವವರು ಸಹ ಇದ್ದಾರೆ. ಇಲ್ಲಿ ಬರುತ್ತಿರುವಂಥ ಆದಾಯ ಬಹುತೇಕ ಏನಿರುತ್ತೆ ಅಂತೇಳಿ ಈ ಕನ್ವರ್ಷನ್ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಏನು ಸಿಗುತ್ತೆ ಅದಕ್ಕೆ ಸಿಗುವಂಥದ್ದು, ಅಥವಾ ಅವರು ವಾರ್ಷಿಕವಾಗಿ ರೆಸಾರ್ಟ್ಗಳಿಗೆ ತೆರಿಗೆಯನ್ನು ವಿಧಿಸುವಂಥದ್ದು ಇರ್ಬೋದು. ವಾರ್ಷಿಕವಾಗಿ ಏನು ತೆರಿಗೆಗಳನ್ನು ವಿಧಿಸ್ತಾರೆ ಆ ಪ್ರಮಾಣದಲ್ಲಿ ಅವರಿಗೆ ಸಂಬಳ ಆಗುತ್ತೆ. ನೀವು ಹೇಳಿದಂಥ ಅಬ್ಬಿ ಫಾಲ್ಸ್ಗೆ ಏನಾಗುತ್ತೆ, ಅಲ್ಲಿ ವಾಹನ ನಿಲುಗಡೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪಂಚಾಯಿತಿ ಟೆಂಡರ್ ಮೂಲಕ ಹಣವನ್ನು ಪಡ್ಕೊಳ್ಳುವಂಥದ್ದು ನಾವು ಗಮನಿಸಬಹುದು. ಅದನ್ನು ಇನ್ನೂ ಸಹ ವ್ಯವಸ್ಥಿತವಾಗಿ ಕೊಡಗಿನ ಅಭಿವೃದ್ಧಿಗೂ ಬಳಕೆ ಆಗುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಬಳಸಬೇಕಾಗುತ್ತೆ. ನೀವು ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದ್ದಾಗ ಅದು ಏನೋ ನಡೆದು ಹೋಯಿತು. ನಮಗೆ ಹಲವಾರು ಪ್ರವಾಸಿ ತಾಣಗಳನ್ನು ಅಲ್ಲಿ ಮೂಲಭೂತ ಸವಲತ್ತುಗಳನ್ನು ಒದಗಿಸೋದಕ್ಕೆ ಪ್ರವಾಸಿಗರು ಬರ್ತಿರೋ ಹಣವನ್ನೇ ಬಳಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ದೊಡ್ಡ ಹೊರೆ ಅಂತ ಅನಿಸ್ಬೇಕಲ್ಲ, ಒಂದು ಜವಾಬ್ದಾರಿ ಬರುತ್ತೆ. ನಿಮಗೆ ₹1 ಮಾಡಿ ಒಬ್ಬ ಪ್ರವಾಸಿಗರಿಗೆ ₹1 ಮಾಡಿದ್ರು ಸಹ ಆ ಹಣವನ್ನು ನಾವು ಬಳಸ್ಕೊಳ್ಬೋದು. ಆಗ ಕ್ರಮಬದ್ಧತೆ ಸಿಗುತ್ತೆ, ಎಷ್ಟು ಜನ ಬರ್ತಿದ್ದಾರೆ, ಏನು ಬರ್ತಿದ್ದಾರೆ ಅಂತ ಹೇಳುವ ಲೆಕ್ಕಾಚಾರವೂ ಸಿಗುತ್ತೆ, ನಿಯಂತ್ರಣ ಮಾಡೋಕ್ಕೂ ಸಿಗುತ್ತೆ. ಮತ್ತು ಪೂರಕವಾದಂಥ ಅಭಿವೃದ್ಧಿಗಳಿಗೆ, ಸ್ಥಳೀಯವಾಗಿ ಅಭಿವೃದ್ಧಿಗಳಿಗೂ ಸಹ ಅನುದಾನವನ್ನು ಸಿಗೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಸಹ ಅಷ್ಟೇ, ಈ ಹಲವಾರು ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ವ್ಯತಿರಿತವಾದ ಪರಿಣಾಮ ಅಥವಾ ಸ್ಥಳೀಯರಿಂದ ತೀವ್ರವಾಗಿ ವಿರೋಧವನ್ನು ವ್ಯಕ್ತವಾದಾಗ ಸ್ಥಳೀಯ ಸಂಸ್ಥೆಯವರು ಹೇಳ್ತಾರೆ, ಯಾಕೆ ಇವರು ಇದನ್ನು ದೊಡ್ಡ ತಪ್ಪು ರೀತಿಯಲ್ಲಿ ಬಿಂಬಿಸೋಕೆ ಪ್ರಯತ್ನಿಸ್ತಾರೆ ಅಂತ ಹೇಳೋದನ್ನು ಈ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದವರು ಮಾತಾಡೋದನ್ನು ನಾವು ಗಮನಿಸಬಹುದು. ಅವರಿಗೆ ಅವ್ರೇನಿಸ್ತದೆ, ನಮ್ಮ ಮಾಡ್ತಿರೋದೆಲ್ಲ ಸರಿಯೇ ಅಂತ ಹೇಳುವ ಭಾವನೆಯಲ್ಲಿ ಅವರಿರುತ್ತೆ. ನಮ್ದೇನು ತಪ್ಪು ನಡೀತಿಲ್ಲ, ನಮ್ಮಲ್ಲಿ ಏನು ತಪ್ಪು ನಡೀತಿಲ್ಲ, ಅಥವಾ ತಪ್ಪು ನಡೀತಿದೆ ನಮ್ಮಲ್ಲಿ ಮಾತ್ರ ತಪ್ಪು ನಡೀತಿದೆ, ಬೇರೆ ಏನು ಕಸ ಹೇಳಿದಾಗ ಲೋಕಲ್ಸ್ ಬಿಸಾಕಲ್ವಾ, ಲೋಕಲ್ ಅವರು ರೋಡ್ ಸೈಡಲ್ಲಿ ಪಾರ್ಟಿ ಮಾಡಲ್ವಾ, ಲೋಕಲ್ ಅವರು ವೆಹಿಕಲ್ ಅಲ್ಲಿ ಹೋಗಿ ಅಲ್ಲಿ ಇದು ಮಾಡೋದಲ್ವಾ, ಮೋಜು ಮಸ್ತಿ ಮಾಡಲ್ವಾ, ಅಥವಾ ಬೆಟ್ಟ ಪ್ರದೇಶಗಳಿಗೆ ಅವರೇನು ಹೋಗಲ್ವಾ, ಸ್ಥಳೀಯರೇನು ಅವರು ಬೆಟ್ಟದಲ್ಲಿ ಏನೋ ಬಗದು ಕೆಲಸ ಮಾಡಲ್ವಾ, ಕಟ್ಟಡ ಕಟ್ಟಲ್ವಾ, ಮನೆ ಕಟ್ಟಲ್ವಾ, ಸ್ಕೂಲ್ ಕಟ್ಟಿಲ್ವಾ, ಯಾವುದೋ ಒಂದು ತಪ್ಪನ್ನು ಇಟ್ಕೊಂಡು ಮತ್ತಷ್ಟು ತಪ್ಪು ಮಾಡೋದಕ್ಕೆ ಅವಕಾಶ ಕೊಡುವಂಥದ್ದು ಸಹ ಒಳ್ಳೆಯದಲ್ಲ. ಈಗ ಕಾಲ ಬಂದಿದೆ ಅಂತ ಅನಿಸ್ತದೆ. ಇನ್ನೂ ಸಹ ಕಾಲ ಆಗುವುದೇ ಇಲ್ಲ, ಸರಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳುವ ಪರಿಸ್ಥಿತಿಗೆ ತಲುಪುವ ಮುನ್ನ ಎಚ್ಚೆತ್ತುಕೊಳ್ಳುವಂಥ ಅವಕಾಶಗಳು ಸಹಜವಾಗಿ ಇದ್ದೇ ಇದೆ. ಪ್ರವಾಸೋದ್ಯಮವೇ ಬೇಡ, ಪ್ರವಾಸಿಗರೇ ಬೇಡ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಸಾಧುವನ್ನಲ್ಲ, ಸಾಧ್ಯನೂ ಅಲ್ಲ, ಎರಡೂ ಅಲ್ಲ. ಬರ್ತಿರುವ ಪ್ರವಾಸಿಗರು ನಿಯಂತ್ರಿತವಾಗಿರಬೇಕು. ಇಲ್ಲಿ ಏನು ಕಟ್ಟುಪಾಡುಗಳನ್ನು ವಿಧಿಸಬೇಕು ಅದರ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ. ತೆರಿಗೆ ವಿನಾಯಿತಿಯಿಂದ ಮುಕ್ತತೆ ಕೊಟ್ಟು ಅವರು ಸ್ವೇಚ್ಛಾಚಾರದಕ್ಕೆ ಯಾರೋ ಬಂದವರು ಹೊರಗಿನವರು ಬಂದು ಸ್ವೇಚ್ಛಾಚಾರ ಮಾಡುವಂಥ ರೀತಿಯಲ್ಲಿ ಭಾವನೆಗಳನ್ನು ಆದರೆ ಅದು ಸಹ ತಪ್ಪಬೇಕಾಗುತ್ತೆ. ಹಲವಾರು ಪ್ರವಾಸಿ ಪ್ರದೇಶಗಳಲ್ಲಿ ಬಂದು ಉಳಿದು ಏನೆಲ್ಲೋ ಮಾಡ್ಕೊಂಡು ಹೋಗ್ತಾರೆ, ಅದು ಸಹ ಒಳ್ಳೆಯದಲ್ಲ. ಏನಾಗುತ್ತೆ, ಕೊಡಗಿನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೊರಗೆ ಹೇಳಿದಾಗ ಸಹಜವಾಗಿ ಬೇಜಾರಾಗುತ್ತೆ, ಇಲ್ಲಿಯ ಜನರ ಬಗ್ಗೆ ಕೆಟ್ಟ ಭಾವನೆ ಬರುವಂಥದ್ದಾಗುತ್ತೆ. ಒಂದ್ಸಲ ಇಡೀ ಜಿಲ್ಲೆಗೆ ಕಳಂಕ ತರುವಂಥ ಕೆಲಸಗಳಿಗೆ ಯಾರೂ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲರೂ ಸೇರಬೇಕಾಗುತ್ತೆ. ಒಂದು ಬಿಗಿಯಾದಂಥ ನಿಯಮವನ್ನು ತರಬೇಕಾಗುತ್ತೆ, ಪ್ರವಾಸೋದ್ಯಮ ಪಾಲಿಸಿಯನ್ನು ತರಬೇಕಾಗುತ್ತೆ, ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಒಂದು ತಂಡವನ್ನು ತಜ್ಞರ ತಂಡಗಳನ್ನು ಅಥವಾ ಈ ಕ್ಷೇತ್ರದಲ್ಲಿ ಅನುಭವ ಇರುವ ತಂಡವನ್ನು ರಚಿಸಿ ಸ್ಥಳೀಯರ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಇಡೀ ಜಿಲ್ಲೆಯನ್ನು ಅಧ್ಯಯನ ಮಾಡಿ ಸಾಧಕ ಬಾಧಕಗಳೇನಿದೆ, ಏನೇನು ಸರಿಪಡಿಸಬೇಕು ಅಂತ ಹೇಳುವಂಥ ಒಂದು ಅಧ್ಯಯನ ವರದಿಯನ್ನು ಸಿದ್ಧಪಡಿಸ್ಕೊಳ್ಳೋಕೆ ಮೂಲಕ ಅದರ ಮೂಲಕ ಜಿಲ್ಲಾಡಳಿತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಅಥವಾ ಮಾಡಿ ಇಲ್ಲಿ ಒಂದು ಮಾದರಿ ಪ್ರವಾಸೋದ್ಯಮ ನಡೆಯುವ ರೀತಿಯಲ್ಲಿ ಗಮನ ಹರಿಸಬೇಕಾಗುತ್ತೆ. ನಾನು ಅದೇ ವಿಚಾರಕ್ಕೆ ಬರ್ತಾ ಇದ್ದೆ. ಈ ಮಡಿಕೇರಿಯ ರಾಜ ಸೀಟ್ ಅಭಿವೃದ್ಧಿ ನಿಟ್ಟಿನಲ್ಲಿ ಬೇರೆ ಬೇರೆ ಪ್ಲಾನ್ ಹಾಕೊಂಡಿದ್ದಾರೆ. ಒಂದು ಗ್ಲಾಸ್ ಬ್ರಿಡ್ಜ್ ಜೊತೆಗೆ ಕೇಬಲ್ ಕಾರ್ ಹಾಕಬೇಕು, ರೋಪ್ ವೇ, ಅದು ಚರ್ಚೆ ಆಗ್ತಾ ಇದೆ. ಈ ಜಿಲ್ಲಾಡಳಿತ ಏನು ಮಾಡ್ಬೋದು ಅಂದ್ಕೊಂಡ್ರೆ, ಈ ಒಂದಷ್ಟು ಬೇರೆ ಬೇರೆ ವರ್ಗದ ಜನರ ಮುಂದೆ ಈ ಪ್ರಸ್ತಾಪನೆ ಇಡೋದು, ಈ ರೀತಿ ಅಭಿವೃದ್ಧಿ ಮಾಡಬೇಕು ನಾವು ಅಂದ್ಕೊಂಡಿದ್ದೀವಿ, ಮಾಡಿದ್ರೆ ಯಾವ ರೀತಿ ಅದು ಅವ್ರದ್ದವರ ಅಭಿಪ್ರಾಯ ಇರುತ್ತೆ. ಕೆಲವರು ಅದನ್ನು ಸಮರ್ಥನೆ ಮಾಡ್ಕೋಬೋದು, ಕೆಲವರು ವಿರೋಧ ಮಾಡ್ಬೋದು. ಆದರೆ ಎಲ್ಲ ಕೂತು ಅದಕ್ಕೆ ವಿಚಾರಗಳು ಪ್ರಸ್ತಾಪ ಆದಾಗ ಟೋಟಲ್ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ಬೋದು, ಈ ರೀತಿ ಮಾಡಿದ್ರೆ ಈ ರೀತಿ ಸಮಸ್ಯೆ ಆಗ್ಬೋದು, ಅಥವಾ ಈ ರೀತಿ ಒಳ್ಳೆ ನಿಟ್ಟಿನಲ್ಲಿ ಈ ಆಯಾಮದಲ್ಲಿ ಮಾಡ್ಬೋದು ಅಂತ. ಆ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹೌದು, ಕಳಸಲ್ ನೋಡಿ, ರಾಜ ಸೀಟಿಗೆ ಬರುವಂಥ ಆದಾಯನ ಬಳಸ್ಕೊಂಡು ತೋಟಗಾರಿಕೆ ಇಲಾಖೆಯ ರಾಜ ಸೀಟ್ ಅಪೋಸಿಟ್ ಇರೋ ಜಾಗಕ್ಕೆ ಲಕ್ಷಾಂತರ ರೂಪಾಯಿಯನ್ನು ಬಳಸಿ ಅದನ್ನೊಂದು ವಿಲೇಜ್ ಥರ ಮಾಡೋದಕ್ಕೆ, ವ್ಯಾಪಾರ ಉದ್ಯಮ ಮಾಡೋದಕ್ಕೆ ಅಂತೆಲ್ಲ ಮಾಡಿದ್ರು. ಏನು ಪ್ರಯೋಜನ ಆಯಿತು?
ಒಬ್ರು ಜನರು ಅಲ್ಲಿಗೆ ಹೋಗ್ತಿಲ್ಲ, ಅದ್ರ ಬಳಕೆನೇ ಆಗ್ತಿಲ್ಲ, ಹಣ ಪೋಲಾಯ್ತು. ಅನಗತ್ಯವಾಗಿ ಹಣ ಪೋಲು ಮಾಡಿ ಅದನ್ನೊಂದು ಪ್ರತಿಷ್ಠಿತ ಕೆಲಸ ಅಂತ ಹೇಳಿ ಮಾಡಿ ಹಾಕಿದ್ರು, ಏನು ಪ್ರಯೋಜನ ಆಯ್ತು ಅದನ್ನು ತೋಟಗಾರಿಕೆಯಲ್ಲಿ? ಏನು ಪ್ರಯೋಜನ ಇಲ್ಲ, 1 ರೂಪಾಯಿದು ಬಳಕೆ ಆಗಲಿಲ್ಲ. ಹಾಗೆ ರಾಜ ಸೀಟಲ್ಲೂ ಸಹ ಬಹಳ ಸೂಕ್ಷ್ಮ ಪ್ರದೇಶ. ಈಗ ಮಂಗಳದೇವಿ ನಗರದಲ್ಲಿ ಹಲವು ವರ್ಷಗಳ ಹಿಂದೆ ಭೂಕುಸಿತ ಉಂಟಾಗಿ 6 ಜನ ಭೂಸಮಾಧಿ ಆಗಿರುವಂಥದ್ದು, ಬೇರೆ ಬೇರೆ ಪ್ರದೇಶದಲ್ಲಿ ಮಡಿಕೇರಿಯ ಬೇರೆ ಬೇರೆ ಏರಿಯಾಗಳಲ್ಲಿ ಭೂಕುಸಿತ ಆಗಿದ್ದು ಅಪಾಯಕಾರಿ ಇರುವಂಥದ್ದನ್ನು ಸಹ ನಾವು ಈಗಲೂ ಸಹ ಗಮನಿಸಬಹುದು. ಯಾವ ಸಂದರ್ಭದಲ್ಲೂ ಅನಾಹುತ ಆಗ್ಬೋದು, ಧಾರಾಕಾರವಾಗಿ ಮಳೆ ಸುರಿಯುವ ಸಂದರ್ಭದಲ್ಲಿ ಭೂಕುಸಿತ ಉಂಟಾಗಿ ಅನಾಹುತ ಆಗುತ್ತೆ. ಅದೇ ರೀತಿ ರಾಜ ಸೀಟ್ನ ಭೂಭಾಗನೂ ಅಪಾಯಕಾರಿ ಆಗಿರುವಂಥದ್ದು. ನಾವು ಮಂಗಳೂರು ರಸ್ತೆ ಮುಂದೆ ಏನಿದೆ ನೇಚರನ್ನು ಗಮನಿಸ್ಬೋದು, ಖುಷಿ ಪಡ್ಬೋದು. ಎಷ್ಟು ಜನ ಬರೋಕ್ಕಾಗುತ್ತೆ ಅಷ್ಟು ಜನ ಮಾತ್ರ ಬರೋಕ್ಕೆ ಅದನ್ನು ಸಾಧ್ಯ ಆಗ್ಬೋದು. ಅಥವಾ ಇವರ ಗ್ಲಾಸ್ ಬ್ರಿಡ್ಜ್ನ ಏನು ಪ್ಲ್ಯಾನ್ ಇದೆ, ಎಷ್ಟು ದೂರದಿಂದ ಎಲ್ಲಿಂದ ಎಲ್ಲಿ ಗಂಟೆ ಮಾಡ್ತಾರೆ, ಏನು ಪ್ಲ್ಯಾನ್ ಎತ್ತ ಅಂತ ಹೇಳುವಂಥದ್ದು ಸಹ ಗೊತ್ತಿಲ್ಲ. ಯಾವುದೇ ಯೋಜನೆಯನ್ನು ಮಾಡುವ ಮುಂದೆ ಸ್ಥಳೀಯ ಜನರ ಮುಂದೆ ವಿವರವನ್ನು ಕೊಡಬೇಕು ಪ್ರಥಮವಾಗಿ. ಆದರೆ ಕೊಡೋದಿಲ್ಲ, ಗೌಪ್ಯವಾಗಿಯೇ ಮಾಡ್ತಾರೆ. ಈಗ ಸಾರಾಸಗಟವಾಗಿ ವಿರೋಧ ಮಾಡೋದು ಸಹ ತಪ್ಪೇ, ಸಾರಾಸಗಟವಾಗಿ ಮಾಡೋದು ತಪ್ಪೇ. ಈಗ ರಾಜ ಸೀಟಲ್ಲೇ ಅಲ್ಲಿ ಅದು ಯೋಗ್ಯನಾ ಗ್ಲಾಸ್ ಬ್ರಿಡ್ಜ್ ಮಾಡೋದಕ್ಕೆ, ಅದು ಯೋಗ್ಯನಾ ಅಂತ ಯೋಚನೆ ಮಾಡಬೇಕು. ಅಥವಾ ಜಿಲ್ಲೆಯಲ್ಲಿ ಎಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡೋದಕ್ಕೆ ಯೋಗ್ಯವಾಗಿದೆ, ಸೂಕ್ತವಾದಂಥ ಪ್ರದೇಶ ಇದೆ ಅಂತ ಹೇಳಿ ಗುರುತು ಮಾಡಿ ಅಲ್ಲಿ ಮಾಡಿದ್ರೆ ಸಹಜವಾಗಿ ತಪ್ಪೋದಿಲ್ಲ. ಯಾವುದು ಪ್ರವಾಸಿಗರು ಬಂದ ಖುಷಿ ಪಡ್ತಾರೆ, ಗ್ಲಾಸ್ ಬ್ರಿಡ್ಜ್ ಅನ್ನ ನೋಡೋದಕ್ಕೆ ಖುಷಿ ಪಡ್ತಾರೆ, ಅಲ್ಲಿ ಹೋಗೋದಕ್ಕೆ ಖುಷಿ ಪಡ್ತಾರೆ, ಅದು ಬಂದ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಸ್ಥಳವಾಗಿಯೂ ಆಗುತ್ತೆ. ಆದರೆ ಯಾವುದೇ ಯೋಜನೆಗಳನ್ನು ಮಾಡುವಾಗ ಆಡಳಿತ ವ್ಯವಸ್ಥೆ ಚರ್ಚೆ ಮಾಡೋದಿಲ್ಲ. ಯಾರ್ದೋ ಒಂದು ಪ್ರಪೋಸಲ್ ಮಾಡ್ತಾರೆ, ಅದನ್ನು ಅನುಷ್ಠಾನ ಮಾಡೋದಕ್ಕೆ ಹೋಗುವುದನ್ನು ನಾವು ಗಮನಿಸಬಹುದು. ಅಥವಾ ಬೇರೆ ಬೇರೆ ಪ್ರವಾಸಿ ತಾಣ, ಈಗ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುವಾಗ ದಿನಕ್ಕೆ ಇಷ್ಟೇ ಜನ ಬರಬೇಕು ಅಂತ ಹೇಳೋದೊಂದು ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಒಂದು ನಿಗದಿ, ನಾವು ಅದನ್ನು ಸಹ ಮಾಡಬೇಕಾಗುತ್ತೆ. ಈಗ ಜಲಪಾತಗಳಿರುವ ಪ್ರದೇಶಗಳಿರ್ಬೋದು, ರಾಜ ಸೀಟ್ ಇರ್ಬೋದು, ಸೂಕ್ಷ್ಮ ಪ್ರದೇಶಗಳಿರ್ಬೋದು, ದಿನಕ್ಕೆ ಎಷ್ಟು ಜನ ಅಲ್ಲಿ ಭೇಟಿ ನೀಡಬಹುದು ಅಂತ ಹೇಳೋದನ್ನ ಮಾಡಿಕೊಂಡು ಅದನ್ನು ನೋಂದಣಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ನಾವು ಮಾಡ್ಬೋದು. ಆಗ ನಿಯಂತ್ರಿತ ಪ್ರವಾಸೋದ್ಯಮ ಮಾಡ್ಬೋದು. ಅದರೊಂದಿಗೆ ಎಲ್ಲ ವೆಹಿಕಲ್ಗಳಲ್ಲಿ ಬರುವಂಥವರಿಗೆ ಮಡಿಕೇರಿಗೆ ಬಂದಿರ್ತಾರೆ ಅಥವಾ ಮಡಿಕೇರಿ ಸುತ್ತಮುತ್ತಲ ಪ್ರವಾಸಿಗರು ಇರ್ತಾರೆ, ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಾಗ ಅವರೆಲ್ಲರೂ ಅವರ ವೆಹಿಕಲ್ ತೆಗೆದುಕೊಂಡು ಹೋಗೋ ಬದಲು ಮಿನಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ರೆ, ಒಂದು ರೂಟ್ಗಳನ್ನು ಮಾಡಿಕೊಂಡ್ರೆ, ಒಂದಿಷ್ಟು ಪ್ರದೇಶಗಳಿಗೆ ರೂಟ್ ಮಾಡಿದ್ರೆ ಬೆಳಗಿಂದ ಸಂಜೆವರೆಗೆ ಹೋಗಿ ಬರುವಂಥದ್ದು ಹಲವಾರು ಪ್ಯಾಕೇಜ್ ರೂಟ್ ಮಾಡ್ಕೊಂಡ್ರೆ ಆಡಳಿತ ವ್ಯವಸ್ಥೆ, ಜಿಲ್ಲಾಡಳಿತನೇ ಅದನ್ನು ಮಾಡ್ಬೋದು. ಸಾರಿಗೆ ಇಲಾಖೆಯೊಂದಿಗೆ ಮಾಡಿಕೊಂಡು ವೆಹಿಕಲ್ ವ್ಯವಸ್ಥೆಗಳನ್ನು ಮಾಡಿಕೊಂಡು ನೀವು ವ್ಯವಸ್ಥಿತವಾಗಿ ಮಾಡ್ಬೋದು. ಆಗ ಅಲ್ಲಿ ಯಾವುದೇ ತ್ಯಾಜ್ಯಗಳನ್ನು ಹಾಕದ ಹಾಗೆ ನಾವು ಗಮನಿಸಬಹುದು. ಅಥವಾ ಈಗ ತಲಕಾವೇರಿ ಕ್ಷೇತ್ರಕ್ಕೆ ಹೋಗುತ್ತೆ, ಶ್ರದ್ಧೆಯಿಂದ ಹೋಗುವಂಥವರಿಗೆ ಪೂಜಾ ವಿಧಿವಿಧಾನವನ್ನು ಮಾಡೋದಕ್ಕೆ ನಂಬಿಕೆಗೆ ಅರ್ಹರಿದ್ರೆ ಮಾತ್ರ ಆ ಕ್ಷೇತ್ರಕ್ಕೆ ಹೋಗಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲದ್ರೆ ಬೇಡ. ಈಗ ನೀವು ಮಡಿಕೇರಿಯಿಂದ ಹೊರಟಾಗ ಕೇವಲ ಧಾರ್ಮಿಕ ಕ್ಷೇತ್ರವನ್ನು ಬಯಸುವವರಿಗೆ ಓಂಕಾರೇಶ್ವರ, ಇಗುತ್ತಪ್ಪ ಟೆಂಪಲ್ ಅಥವಾ ತಲಕಾವೇರಿ, ಈ ರಾಮರಾಮೇಶ್ವರ ಟೆಂಪಲ್, ಇದು ಯಾವ ಬರೀ ಧಾರ್ಮಿಕ ಕೇಂದ್ರಕ್ಕೆ ಹೋಗುವುದನ್ನು ರೂಟ್ ಮಾಡ್ಬೋದು. ಅಥವಾ ಜಲಪಾತವನ್ನು ವೀಕ್ಷಣೆ ಮಾಡುವ ಜಲಪಾತವನ್ನೇ ಅವರಿಗೆ ಇಟ್ಕೊಳ್ಬೋದು. ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವಾಗ ಅಥವಾ ಈ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನೀತಿ ನಿಯಮಗಳನ್ನು ಅವರಿಗೆ ತಿಳಿಸ್ಕೊಡುವಂತೆ ಮಾಡ್ಬೋದು. ಪ್ರೊಫೆಷನಲ್ ಗೈಡ್ಗಳನ್ನು ನಿಯೋಜನೆ ಮಾಡಿಕೊಂಡು ಅವರ ಮೂಲಕ ಮಾಡುವಂಥ ಕೆಲಸಗಳನ್ನು ಮಾಡ್ಬೋದು. ಸರಿಪಡಿಸೋದಕ್ಕೆ ಹಲವಾರು ಇದೆ. ಆದರೆ ಬೆಂಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಹೇಳೋ ಪ್ರಶ್ನೆ ಚರ್ಚೆ ಆಗ್ತಿದೆ. ಅದನ್ನು ಉದ್ಯಮವನ್ನು ವೈಯಕ್ತಿಕ ಬದುಕಿಗೆ ಬಳಸ್ಕೊಳ್ತಿರುವವರು ಒಂದು ಕಡೆಯಲ್ಲಿ ಅವ್ರ ಪಾಡಿಗೆ ಹೋಗ್ತಿದ್ದಾರೆ, ವಿರೋಧ ಮಾಡ್ತಿರೋರು ಅಜ್ಜಿ ಗೊಣಗುವಾಗೆ ಗೊಣಗ್ತಾನೆ ಅದನ್ನು ಹೋಗ್ತಾ ಇದ್ದಾರೆ. ಅದು ಪಾಡಿಗೆ ನಡೀತಿದೆ, ಇದು ತೊಂದರೆಗಳು ಅದರ ಪಾಡಿಗೆ ನಡೀತಾ ಇದೆ, ಅದು ಆ ವ್ಯವಸ್ಥೆ ಎಲ್ಲ ಹೋಗ್ತಾ ಇದೆ. ಯೋಚನೆ ಮಾಡೋರು ಯಾರು, ಬೆಂಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಇರುವಂಥದ್ದು. ನೀವು ಹೇಳಿದಾಗ ಈ ಕೊಡಗಿನ ಪ್ರವಾಸದ ನಾವು ಈಗ ಬೇರೆ ಕಡೆ ನೋಡಿದಾಗ ಕೆಲವೊಂದು ಕಡೆ ಹೆರಿಟೇಜ್ ಟೂರಿಸಂ ಅಂತ ಮಾಡ್ತಾರೆ, ಈ ಬೀಚ್ ಟೂರಿಸಂ ಅಂತ ಮಾಡ್ತಾರೆ, ಇನ್ನೊಬ್ಬ ಟೆಂಪಲ್ ಟೂರಿಸಂ ಅಂತ. ಕೊಡಗನ್ನು ಕೂಡ ಅದೇ ರೀತಿ ಒಂದು ಬೈಫರ್ಗೇಟ್ ಮಾಡಿಕೊಂಡು ಟೆಂಪಲ್ ಟೂರಿಸಂಗೆ ಒಂದಷ್ಟು ಮಾಡಿಕೊಂಡು ಆ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅದಕ್ಕೆ ಒಂದಷ್ಟು ಕಟ್ಟುಪಾಡುಗಳನ್ನ ಹಾಕೊಂಡು ಇಂಥವರೇ ಇಲ್ಲಿ ಹೋಗಿ ಈ ರೀತಿ ವರ್ತನೆ ಮಾಡಬೇಕು, ಒಂದಷ್ಟು ಗೈಡ್ ಕೊಡುವಂಥದ್ದು. ಜೊತೆಗೆ ಈ ಪ್ರಕೃತಿ ಸೌಂದರ್ಯ ಇರುವಂತಹ ಸ್ಥಳಗಳನ್ನ ನೋಡಿಕೊಂಡು ಅದರದ್ದೇ ಒಂದು ಸಪ್ರೇಟ್ ಮಾಡೋದು. ಐತಿಹಾಸಿಕ ಸ್ಥಳಗಳು, ಕೋಟೆ, ಮಡಿಕೇರಿಯ ಕೋಟೆ, ಬೇರೆ ಗದ್ದಿಗೆ ಇದೆ, ಬೇರೆ ಬೇರೆ ಪ್ರದೇಶಗಳಿದ್ದಾವೆ, ಅವುಗಳದ್ದು ಒಂದಷ್ಟು ಪ್ಯಾಕೇಜ್ ಮಾಡಿಕೊಂಡು ಆ ರೀತಿ ಪ್ರಮೋಟ್ ಮಾಡೋ ಕೂಡ ಕೆಲಸಗಳಾದರೆ ಬಹಳ ಉತ್ತಮ ಆಗುತ್ತೆ. ಕೇವಲ ಆಗಲೇ ಹೇಳಿದಾಗೆ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿ, ಅದು ಒಂದು ಈಗ ನಮ್ಮಲ್ಲಿ ಜನರಲ್ಲೂ ಒಂದಿದೆ, ಏನೋ ಒಂದು ಯೋಜನೆ ಬೇಕು ಅಂತ ಹೇಳಿ ಸಾರಾಸಗಟ ವಿರೋಧ ಮಾಡಬಾರ್ದು. ಅದನ್ನ ಬೇಡ, ಯಾಕೆ ಬೇಡ ಅಂತ ಹೇಳೋದು, ಬೇಡ ಅಂತ ಚರ್ಚೆ ಬೇಡ ಅಂತ ಮಾಡ್ತಾರೆ, ಅದು ಸಹ ತಪ್ಪು. ಅದನ್ನು ಸಾಧ್ಯ ಆಗೋದಿಲ್ಲ. ಈಗ ಕೋಟೆ ನೋಡಿ, ಮಡಿಕೇರಿ ಕೋಟೆಗೆ ಧ್ವನಿ ಬೆಳಕು ಮೂಲಕ ಅಲ್ಲಿಯ ಕಥೆ ಹೇಳುವಂಥದ್ದು, ಲೈಟಿಂಗ್ ವ್ಯವಸ್ಥೆ ಮಾಡುವಂಥದ್ದು, ಬರ್ತಿ ಅಥವಾ ಸಂಜೆ ಹೊತ್ತಿಗೆ ಜನ ಬಂದು ನೋಡುವಂಥ 1 ಗಂಟೆ ಮಾಡಿದರೆ ಅದು ಸಹ ಯೋಗ್ಯವಾಗಿ ಆ ಸ್ಮಾರಕವಾಗಿ ಉಳಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಅದು ಯಾರು ಬರೋದಿಲ್ಲ, ಸುಮ್ಮನೆ ಆದರೆ ಅದು ಪಾಳು ಬಿದ್ದು ಎಷ್ಟೋ ವರ್ಷ ನಂತರ ಅದು ನಾಶವಾಗಿ ಹೋಗುತ್ತೆ. ಅದರ ಬದಲು ಒಂದು ಕೊಡಗಿನ ಇತಿಹಾಸವನ್ನು ತಿಳಿಸುವಂಥದ್ದು ಅಥವಾ ಕೊಡಗಿನ ನೇಚರ್ ಬಗ್ಗೆ ತಿಳಿಸುವಂಥದ್ದು, ಧ್ವನಿ ಬೆಳಕಿನ ವ್ಯವಸ್ಥೆ ಮಾಡಿದ್ರೆ ಒಬ್ಬ ಜಿಲ್ಲಾಧಿಕಾರಿ ಬಹಳ ಆಸಕ್ತಿ ವಹಿಸಿದರು. ಸಾರಾಸಗಟವಾಗಿ ಆ ಯೋಜನೆಗೆ ಬೇಡವೇ ಬೇಡ ಅಂತ ಹೇಳಿ ವಿರೋಧ ಮಾಡಿಬಿಟ್ರು. ಹಾಗೆ ಆಗೋದಕ್ಕೂ ಸಾಧ್ಯ ಆಗೋದಿಲ್ಲ. ನನಗನ್ಸು ಮುಕ್ತವಾಗಿ ಚರ್ಚೆ ಮಾಡಬೇಕು. ವಿರೋಧ ಮಾಡುವವರಿಗೆ ಸಕಾರಣ ಇರಬೇಕು ಅವ್ರ ಹತ್ರ. ಈಗ ಏನೋ ಒಂದು ರಾಜ ಸೀಟದ ಏನೋ ವಿರೋಧ ಮಾಡಿ, ಯಾಕಾಗಿ ವಿರೋಧ ಮಾಡ್ತೀರಾ ಅಂತ ಅರಿವೆ ಇರಬೇಕು. ಯಾಕಾಗಿ ಆಗುತ್ತೆ ಅಂದರೆ ಈ ಪ್ರಾಜೆಕ್ಟ್ ತಿಳಿಸದೇ ಇರೋದ ಕಾರಣಕ್ಕೆ, ಯೋಜನೆ ಏನಿದೆ ಅಂತ ಹೇಳೋ ಚಿಂತನೆಯನ್ನು ವ್ಯವಸ್ಥೆಗೆ ಹಂಚಿಕೊಳ್ಳೋಕ್ಕೆ ಸಾಧ್ಯ ಆಗದಿರುವುದಕ್ಕೆ ಈ ತೊಂದರೆಗಳು ಆಗುವಂಥದ್ದು ಸಹ ನಾವು ಗಮನಿಸಬಹುದು. ನಿಯಂತ್ರಿತ ಪ್ರವಾಸೋದ್ಯಮಕ್ಕೆ ಒಳ್ಳೇದು ಅನ್ನಿಸುತ್ತೆ, ಅದು ಮಾಡಬೇಕಾಗುತ್ತೆ. ಒಂದು ಸ್ಥಳೀಯರು ಅದನ್ನು ಪ್ರಬಲವಾಗಿ ಧ್ವನಿ ಎತ್ತಬೇಕಾಗುತ್ತೆ. ಅದು ಧ್ವನಿ ಎತ್ತುವಂಥದ್ದು ಆದಾಗ ಅದು ನಿಯಂತ್ರಣಕ್ಕೆ ಬರ್ತದೆ.
ಮತ್ತು ವ್ಯವಸ್ಥಿತವಾಗಿ ಸುಸ್ಥಿರವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರತಿ ಬಾರಿ ವಿರೋಧ ವ್ಯಕ್ತವಾದಾಗ ಕೇಳಿಬರೋ ಒಂದು ಮಾತು ಏನು ಅಂತ ಹೇಳಿದ್ರೆ, ಈ ಪ್ರವಾಸೋದ್ಯಮ ಇಲ್ಲದಿದ್ದಾಗಲೂ ಕೂಡ ಕೊಡಗು ಬೆಳವಣಿಗೆ ಆಗ್ತಾ ಇತ್ತು, ಕೊಡಗಿನಲ್ಲಿ ಜನ ಬದುಕ್ತಾ ಇದ್ರು ಅಂತ. ಆದರೆ ಜನ ಓಪನ್ ಯೋಚನೆ ಮಾಡೋದಿಲ್ಲ, ಈ ಕಾಲಕ್ಕೆ ತಕ್ಕನಾಗಿ ಯಾವ ರೀತಿ ವ್ಯವಸ್ಥೆಗಳು ಬದಲಾಗುತ್ತೆ, ಅದರಿಂದ ಏನು ಲಾಭ ಆಗುತ್ತೆ ಅನ್ನೋದನ್ನು. ಅದು ಜಿಲ್ಲಾಡಳಿತ, ನಾವು ಪುನಃ ಅದೇ ವಿಚಾರ ಬರುತ್ತೆ, ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಬರುವಂಥ ಇನ್ಕಮನ್ನು ಎಲ್ಲ ಕ್ಷೇತ್ರಕ್ಕೂ ಹಂಚಿಕೆ ಆಗುವ ಹಾಗೆ ಸರ್ವತೋಮುಖ ಅಭಿವೃದ್ಧಿ ನಿಟ್ಟಿನಲ್ಲಿ ಬಳಕೆ ಮಾಡ್ಕೋಬೇಕು. ಜೊತೆಗೆ ವಾರ್ಷಿಕವಾಗಿ ಒಂದು ಮಾಹಿತಿ ಕೊಡಬೇಕು, ಇಷ್ಟು ಇನ್ಕಮ್ ಬಂದಿದೆ, ನಾವು ಆ ಇನ್ಕಮ್ನ ಇಂತಿಂಥ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ್ದೇವೆ ಅಂತ. ಅದು ಈವರೆಗೂ ಆಗ್ತಾ ಇಲ್ಲ. ಕೊಡಗು ಈ ಪ್ರವಾಸೋದ್ಯಮ ವಿಚಾರದಲ್ಲಿ ಸಾಕಷ್ಟು ಸಮೃದ್ಧವಾಗಿ ಬೆಳೀತಾ ಇದೆ. ಆದರೆ ಈ ಜನರಿಗೆ ಮಾಹಿತಿ ಕೊಡುವಂಥ ನಿಟ್ಟಿನಲ್ಲಿ ಇವಾಗಲೇ ಹೇಳಿದಾಗೆ ವ್ಯವಸ್ಥಿತವಾಗಿ ಆಗೋದಿಲ್ಲ. ಅವರಿಗೆ ಬೇಕಾದಾಗ ಅಧಿಕಾರಿಗಳು ಅವ್ರಿಗೆ ಮಾಹಿತಿಯನ್ನು ಬೇಕು ಅದನ್ನ ಇಟ್ಕೊಳ್ತಾರೆ. ಈ ಪ್ರವಾಸೋದ್ಯಮ ಸಂಬಂಧಪಟ್ಟವ್ರು ಏನಿದ್ದಾರೆ ಅವ್ರದ್ದು ಬೇಕಾದ ಮಾಹಿತಿನ ಇಟ್ಕೊಳ್ತಾರೆ. ಈ ಮೂರು ವರ್ಗದ ಜನ ಇರ್ತಾರಲ್ಲ ವಿರೋಧ ಮಾಡೋರು, ಅವ್ರಿಗೇನು ಗೊತ್ತಿರೋದು ಒಟ್ಟಾಗಿ ವಿರೋಧ ಮಾಡಬೇಕು ಅಂತ. ಆದರೆ ಈ ರೀತಿ ಮಾಹಿತಿ ಕೊಟ್ಟಾಗ ಅವ್ರಿಗೊಂಚೂರು ಮಾಹಿತಿ ತಿಳಿಯುತ್ತೆ, ಇಷ್ಟು ಕೊಡಗಿಗೆ ಇನ್ಕಮ್ ಬಂದಿದೆ, ಆ ಇನ್ಕಮ್ ಅದರ ಪಾಲು ನಮಗೂ ಸಿಕ್ಕಿದೆ, ಒಳ್ಳೆ ನಿಟ್ಟಿನಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಯಾವುದಾದ್ರು ಒಂದು ಸಮಿತಿ ಮಾಡಿಕೊಂಡು, ಬಹುಶಃ ಈಗ ಜಿಲ್ಲೆಯ ಶಾಸಕರು, ನೂತನವಾಗಿ ಆಗದಂಥ ಶಾಸಕರು, ಮೊದಲ ಅನುಭವ ಅವರಿಗೆ ಒಳ್ಳೆ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಅವರು ಕೂಡ ಇದನ್ನೊಂಚೂರು ಗಂಭೀರವಾಗಿ ತೆಗೆದುಕೊಳ್ಳೋದು, ಅವರಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಯಾರಾದರೂ ಮಾಡಿದ್ರೆ ಆಗ್ಬೋದು ಅಂತ. ಹೌದು, ಅದನ್ನು ಮುಕ್ತವಾಗಿ ಇದನ್ನು ಚರ್ಚೆ, ಸಾಧಕ ಬಾಧಕಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಆಗಬೇಕು. ಏನಾದರೂ ಇಲ್ಲದಿರೋ ಏನೋ ವಿಕೋಪಕ್ಕೆ ಹೋದಾಗ, ಏನೋ ಆದಾಗ ಇಲ್ಲಿ ಪ್ರವಾಸಿಗರು ಬರದೇ ಹೋದರೂ ಸಹ ಪ್ರವಾಸೋದ್ಯಮವನ್ನು, ಕ್ಷೇತ್ರವನ್ನು ಅವಲಂಬಿಸಿ ಬದುಕು ಸಾಗಿಸ್ತಿರುವವರಿಗೂ ಪೆಟ್ಟು ಬೀಳುವಂಥ ಅಪಾಯಗಳಿದೆ. ಈಗ ಕಾಫಿಯನ್ನು ಮುಖ್ಯ ಆರ್ಥಿಕ ಬೆಳೆಯಾಗಿ ಉಳಿದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಕುಸಿದ್ರೆ ಇಡೀ ಬದುಕೆ ಕುಸಿತ ಕಾಣುತ್ತೆ, ಜನ ಸಂಕಷ್ಟಕ್ಕೆ ಸಿಗುತ್ತೆ, ಪರ್ಯಾಯ ಆಡಳಿತ ವ್ಯವಸ್ಥೆ, ಪರ್ಯಾಯ ಬದುಕಿಗೆ ಇರುವಂಥ ಆದಾಯ ಮೂಲಗಳಿಲ್ಲದಾಗ ಹೋಗುತ್ತೆ. ಹಾಗಾಗಿ ಅದನ್ನು ತುಂಬ ನಿಯಂತ್ರಿತವಾಗಿ ಮಾಡ್ಬೋದು. ಈಗ ನೋಡಿ, ಪ್ರವಾಸೋದ್ಯಮರು ಕೊಡಗಿಗೆ ಬರೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ಕೊಡಗಿನವರು ಸಹ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ನಾವು ಯೋಚನೆ ಮಾಡಬೇಕು. ನಾವು ಕೊಡಗಿನವರು ಅಥವಾ ಕೊಡಗಿನ ಯಾರಾದರೂ ಒಬ್ಬ ಪ್ರವಾಸಿಗನಾಗಿ ನಾವು ಬೇರೆ ಊರಿಗೆ ಹೋದರೆ ನನ್ನ ನಡವಳಿಕೆ ಹೇಗಿರುತ್ತೆ, ನನ್ನ ಈ ಊರಲ್ಲಿದ್ದಾಗ ನನ್ನ ನಡವಳಿಕೆ ಇರುತ್ತೆ. ನಾನು ಅದಕ್ಕೆ ಸಾಕಷ್ಟು ಬಾರಿ ಹೇಳ್ತೀನಿ, ಒಬ್ಬ ಪ್ರವಾಸಿ ಅಂತ ಹೇಳಿದ ತಕ್ಷಣ ಅವನು ಚಡ್ಡಿ ಮಿಡ್ಡಿ ಹಾಕ್ಬಿಡ್ತಾನೆ, ತಕ್ಷಣ ಅವನ ಬಟ್ಟೆ ಚೇಂಜ್ ಆಗ್ತದೆ, ಕೂಲಿಂಗ್ ಗ್ಲಾಸ್ ಬರ್ತದೆ. ನಾವು ರೆಗ್ಯುಲರ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೋಲ್ಲ. ಇಲ್ಲಿಂದ ಬೇರೆ ಪ್ರವಾಸನ ಹೋದ ತಕ್ಷಣ ಕೂಲಿಂಗ್ ಗ್ಲಾಸ್ ಬಂದ್ಬಿಡ್ತಾರೆ. ಇಲ್ಲಿ ಎಷ್ಟೇ ಬಿಸಿಲು ಕೂಲಿಂಗ್ ಗ್ಲಾಸ್ ಹಾಕೋಲ್ಲ. ಪ್ರವಾಸಿ ಅಂತ ಹೇಳಿದ್ರೆ ಅಲ್ಲಿ ಮಳೆ ಹೊಡಿತಿದ್ರು ಕೂಲಿಂಗ್ ಗ್ಲಾಸ್ ಹಾಕ್ತೀವಿ. ಅಂದರೆ ಪ್ರವಾಸಿಗನ ಮನಸ್ಸೇ, ಅದೇ ನನಗನ್ನಿಸ್ತು ಅದು ಕೆಟ್ಟ ರೀತಿ ಅಂತಲ್ಲ, ನಿಯಂತ್ರಣ ಇಲ್ಲದ ರೀತಿ ಆಗುತ್ತೆ ಅಂತ. ಚೇಂಜ್ ಆಗ್ಬಿಡ್ತಾನೆ ಅಂತ, ಸಹಜವಾಗಿ ಅವನ ಮನಸ್ಥಿತಿ ಚೇಂಜ್ ಆಗ್ಬಿಡ್ತಾನೆ. ಅವನಿಗೆ ಏನು ಅನಿಸೋದಿಲ್ಲ, ಅದು ಸ್ವೇಚ್ಛಾಚಾರದ ಮನಸ್ಸೇ ಬಹುತೇಕ ಆ ಥರದ ಮನಸ್ಥಿತಿಗೆ ಬಂದು ಹೋಗ್ತಾನೆ. ಅದು ಕೊಡಗಿನಂಥ ಪ್ರದೇಶಕ್ಕೆ, ದೊಡ್ಡ ಪ್ರದೇಶಕ್ಕೆ ನಿಮಗೆ ನಡೆದು ಹೋಗ್ಬೋದು. ಇದು ಸಣ್ಣ ಸೂಕ್ಷ್ಮ ಜಿಲ್ಲೆ ಆಗಿರೋ ಕಾರಣಕ್ಕಾಗಿ, ಇಲ್ಲಿಯ ವನ್ಯ ಸಂಪತ್ತು ಹೇರಳ ಇರುವ ಕಾರಣ, ಗಿರಿಕಂದರದ ಪ್ರದೇಶ, ಇಲ್ಲಿಯ ವಿಶೇಷವಾದಂಥ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲದಕ್ಕೂ ಧಕ್ಕೆ ಆಗುತ್ತೆ, ಅಪಾಯಕಾರಿ ಆಗುತ್ತೆ. ಸೂಕ್ಷ್ಮ ಪ್ರದೇಶ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಮೆಗಾ ಸಿಟಿಗಳಲ್ಲಿ ನಿಮಗೆ ನಡೆದು ಹೋಗ್ಬೋದು, ಅಥವಾ ಈಗಾಗಲೇ ಹಾಳಾಗಿರುವ ಪ್ರದೇಶಗಳಿಗೆ ಅದೇನು ದೊಡ್ಡ ವಿಚಾರ ಅನಿಸ್ಲಿಕ್ಕಿಲ್ಲ. ಹಾಗಾಗಿ ನಮ್ಮ ಯಾರಾದರೂ ಒಬ್ಬರು ಇದನ್ನು ಇನಿಷಿಯೇಟಿವ್ ತಗೊಂಡು ಅದನ್ನು ಮಾಡಬೇಕಾಗುತ್ತೆ. ಹಲವಾರು ವರ್ಷಗಳಿಂದ ಇದರ ಚರ್ಚೆ ನಡೀತಾ ಇದೆ. ಏನೋ ಒಂದು ದುರ್ಘಟನೆ ನಡೆದಾಗ ಪರಿಶೀಲನೆ ಮಾಡುವಂಥದ್ದು, ಒಂದೆರಡು ತೋರ್ಪಡಿಕೆಗೆ ಏನೋ ಕ್ರಮ ತೆಗೆದುಕೊಳ್ಳೋದು ಮಾಡೋದು ಬಿಟ್ಟರೆ ಆನಂತರ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ. ಜನರಿಗೆ, ಬಹುತೇಕ ಜನರಿಗೆ, ಸ್ಥಳೀಯವಾಗಿ ಇಲ್ಲಿ ನೆಲೆಸಿರುವಂಥವರಿಗೆ ಒಂದು ಭಯ ಅಥವಾ ಬೇಸರ ಸಹಜವಾಗಿ ಇರುವಂಥದ್ದು. ಇದರ ವ್ಯತಿರಿಕ್ತ ಪರಿಣಾಮಗಳಿಂದ ಮತ್ತಷ್ಟು ಕೆಟ್ಟ ಪರಿಸ್ಥಿತಿಗೆ ಕೊಡಗು ಹೋಗ್ಬೋದು ಅಂತ ಹೇಳುವಂಥದ್ದು, ಅಥವಾ ಕೊಡಗಿನ ಹೆಸರು ಹಾಳಾಗ್ತಿದೆ ಅಂತ ಹೇಳೋ ಕಾರಣಕ್ಕಾಗಿ ಪ್ರವಾಸೋದ್ಯಮೇ ಬೇಡ, ಪ್ರವಾಸಿಗರೇ ಬರೋದು ಬೇಡ ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇರುವ 2018 ಟೈಮಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಬೇರೆ ಬೇರೆ ಪ್ರದೇಶಗಳಲ್ಲಿ ಅನಾಹುತ ಸಂಭವಿಸಿತು, ಭೂಕುಸಿತ ಸಂಭವಿಸಿತು. ಅದು ಹೆಂಗಾಯ್ತು ಅಂತ ಹೇಳಿದ್ರೆ, ಆ ಕುಸಿದ ಜಾಗದಲ್ಲಿ ಯಾವಾಗ ಗಿಡ ಬೆಳೆಯಿತು ಎಲ್ಲರೂ ಮರ್ತು ಬಿಟ್ರು. ಹೌದು ಹೌದು, ಆ ಕೆಂಪಾಗಿ ಕಾಣುವಾಗ ಮಾತ್ರ ನೆನಪಾಗ್ತಾ ಇತ್ತು, ಅದಾದ ನಂತರ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಅದನ್ನ ಈಗ ಒಳ್ಳೆ ಸಮಯ ಅಂತ ಅನಿಸುತ್ತೆ. ಅದನ್ನು ನನಗೆ ಅನಿಸುತ್ತೆ, ಏನೇ ಚರ್ಚೆ ಮಾಡೋದಿದ್ರು ಮುಕ್ತವಾಗಿ ಮಾಡಬೇಕು. ಪ್ರವಾಸೋದ್ಯಮನ ಉಳಿಸ್ಕೊಳ್ಳುವ ರೀತಿಯಲ್ಲಿ ಅದು ಚೆನ್ನಾಗಿ ನಡೆಯೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನು ನಮ್ಮ ಶಾಸಕ ದ್ವಯರು ಅಥವಾ ಇತರ MLC ಅಥವಾ ಸಂಸದರು ಇವರೆಲ್ಲ ಸೇರಿ ಒಂದು ಫೋರಂ ರಚನೆ ಮಾಡಿ, ಅಥವಾ ಒಂದು ಪ್ಲಸ್ ಮೈನಸ್ಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ, ಎಲ್ಲರ ಬಗ್ಗೆನೂ ಚರ್ಚೆ ಮಾಡಿ, ಅದನ್ನು ತಪ್ಪುಗಳೇನಿದೆ ಅಥವಾ ನ್ಯೂನತೆಗಳೇನಿದೆ, ಕುಂದುಕೊರತೆಗಳೇನಿದೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ಆಡಳಿತ ವ್ಯವಸ್ಥೆ ಮುಂದಾಗಬೇಕು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಸ್ವಯಂ ನಿಯಂತ್ರಣ ಮಾಡುವಂಥ ವ್ಯವಸ್ಥೆಗಳಿಗೆ ಅವರು ಮಾಡಲಿಲ್ಲ. ಹಾಗಾಗಿ ಆಡಳಿತ ವ್ಯವಸ್ಥೆ ಮೂಲಕ, ಕಾನೂನಿನ ಮೂಲಕ ಆದರೂ ಅದನ್ನು ಜಾರಿಗೆ ತರುವಂಥ ಕೆಲಸಗಳನ್ನ ಮಾಡಿ. ಕೆಲವು ಸಲ ಕಾನೂನು ರೂಪಿತವಾಗಿ ಅದರ ಅನುಷ್ಠಾನ ತರುವುದು ಅನಿವಾರ್ಯ ಮತ್ತು ಅಗತ್ಯತೆ ಸಹ ಇರ್ತದೆ. ಇದು ಆಗದೆ ಹೋದರೆ ಪರ ವಿರೋಧ ಆಗ್ತಾನೆ ಇರುತ್ತೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ಕೂಡ ವಿರೋಧ ವ್ಯಕ್ತವಾಗುತ್ತೆ. ಒಂದು ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ. ಯಾವುದೋ ಒಂದು ಒಳ್ಳೆ ಕೆಲಸ ಬೇಕು ಅಂದ್ರೂ ಕೂಡ ಅದು ತಾರ್ಕಿಕ ಅಂತ್ಯವನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊಡಗಿನಲ್ಲೂ ಅನೇಕ ವಿಚಾರದಲ್ಲಿ ಈ ರೀತಿ ಆಗಿದೆ. ಬಹುಶಃ ಜಿಲ್ಲಾಡಳಿತ ಜೊತೆಗೆ ನಾವು ಹೇಳಿದಾಗೆ ಚುನಾಯಿತ ಜನಪ್ರತಿನಿಧಿಗಳು, ಜವಾಬ್ದಾರಿತ ಸಂಘ ಸಂಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಕಾಳಜಿ ವಹಿಸಬೇಕು. ಏನೇ ವಿಚಾರ ಇದ್ರೂ ಕೂಡ ಒಂದು ಸಮಿತಿ ಮಾಡ್ಕೋಬೇಕು, ಎಲ್ಲ ವರ್ಗದ ಜನರನ್ನು ಸೇರಿಸ್ಕೋಬೇಕು. ಕೇವಲ
ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಸೇರಿಸ್ಕೊಂಡು ಸಮಿತಿ ಮಾಡೋದಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಅದೇ ರೀತಿ ಆಗುತ್ತೆ. ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಸಮಿತಿಯಲ್ಲಿ ಸೇರಿಸ್ಕೊಳ್ತಾರೆ. ಇಲ್ಲಿ ಆ ರೀತಿ ಆಗೋದು ಬೇಡ. ಎಲ್ಲರನ್ನೂ ಬೇರೆ ಬೇರೆ ವರ್ಗ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ವಿರೋಧಿಸುವ ವರ್ಗದ ಮುಖಂಡರು ಕೂಡ ಸಮಿತಿಗೆ ಹಾಕೊಳ್ಬೇಕು. ಜೊತೆಗೆ ಈ ಪ್ರವಾಸೋದ್ಯಮಕ್ಕೆ ಪೂರಕವಾದಂತಹ ಸಂಘಟನೆಗಳು ಯಾರಿದ್ದಾರೆ, ಉದ್ಯಮಿಗಳಲ್ಲಿ ತೋರಿಸ್ಕೊಂಡಂತಹ ಉದ್ಯಮಿಗಳು ಯಾರಿದ್ದಾರೆ ಅವ್ರನ್ನೂ ಹಾಕೋಬೇಕು. ಅಧಿಕಾರಿ ವರ್ಗದವರು, ಪ್ರತಿನಿಧಿಗಳು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಿಕೊಂಡಾಗ ಈ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಏನೇ ಆಗು ಹೋಗುಗಳಿರಲಿ ಅಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಮುಂದಿನ ಇಂಪ್ಲಿಮೆಂಟ್ ಅದು ಬೇಕೋ ಬೇಡೋ ಅನ್ನೋದು ಕೂಡ ಅಲ್ಲಿ ತೀರ್ಮಾನ ಆಗಬೇಕು. ಇವರ ಅನೇಕ ಆಯಾಮದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡ್ತಾ ಹೋದರೆ ಬೇರೆ ಬೇರೆ ಭಾಗ ವಿಂಗಡಣೆ ಮಾಡ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಆ ಸಮಯ ಬಂದಾಗ, ಆ ಸಂದರ್ಭ ಇದ್ದಾಗ ಆ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತೀವಿ. ಈ ವಾರದ ಚರ್ಚೆಯಲ್ಲಿ ಪಾಲ್ಗೊಂಡು ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಕೊಂಡ್ರಿ. ಬಹುಶಃ ನಮ್ಮ ಕಾರ್ಯಕ್ರಮ ನೋಡಿದವ್ರಿಗೂ ಕೂಡ ಒಂದಷ್ಟು ವಿಚಾರಗಳು ಅವರಿಗೆ ಅರಿವು ಆಗಿರುತ್ತೆ. ಜೊತೆಗೆ ಯಾರು ಪರ ವಿರೋಧದ ಚರ್ಚೆ ಇರುತ್ತೆ ಅವ್ರಿಗೂ ಕೂಡ ಒಂದು ಏನಂತ ಹೇಳೋದು ಮಾಹಿತಿ ಸಿಕ್ಕಂತ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮುಂದೆಯೂ ಕೂಡ ಕಾರ್ಯಕ್ರಮ ನೋಡಿದಂಥ ಅಧಿಕಾರಿ ವರ್ಗದ ಇರ್ಬೋದು ಅಥವಾ ಜನಪ್ರತಿನಿಧಿಗೆ ಯಾರಾದರೂ ಇದ್ದರೆ ನಾವು ಹೇಳಿದ ಹಾಗೆ ಏನೋ ಒಂದು ಎಲ್ಲ ಕೊಡಗಿಗೆ ಬೇಕಾಗಿ, ಯಾವುದೋ ಒಂದು ವರ್ಗಕ್ಕೆ ಬೇಕಾಗಿ ನಾವು ಮಾಡುವಂಥದ್ದಲ್ಲ, ನಮ್ಮ ಕೊಡಗಿಗೆ ಬೇಕಾದ ಯೋಜನೆಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ, ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಅವರು ಮುಂದಡಿಯನ್ನು ಇಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಕೊಟ್ಟು. ಧನ್ಯವಾದ, ನಮಸ್ತೆ. ಮುಂದಿನ ವಾರದ ಟಾಪಿಕ್ ಯಾವುದು ಇರುತ್ತೆ ಆ ಟಾಪಿಕ್ನ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಮುಂದಿನ ನ್ಯೂಸ್ ಪಂಚ್ನಲ್ಲಿ ಹಾಜರಾಗ್ತಾನೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿರುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. 4 ಜನಕ್ಕೆ ತಿಳಿಯುತ್ತೆ. ನಿಮ್ಮ ಅನಿಸಿಕೆಗಳು ಕೂಡ ನಾವು ಸದಾ ಸ್ವಾಗತ ಮಾಡ್ತೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.